ಎಸ್ ಆಗಲೇ ಹೇಳ್ತಾ ಇದ್ದೆ ರಾಜ್ಯ ರಾಜಕಾರಣದಲ್ಲಿ ರಾಜಕಾರಣಿಗಳಿಗೆ ಏನಾಗಿದೆ. ಸೊ ಕ್ಷಣ ಕ್ಷಣಕ್ಕೂ ಒಂದೊಂದು ಮಾತನ್ನು ಹೇಳ್ತಾ ಇರ್ತಾರೆ. ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಎಸ್ ರಾಜ್ಯ ರಾಜಕೀಯದಲ್ಲಿ ಧ್ರುವೀಕರಣ ಆಗುತ್ತಾ? ಧ್ರುವೀಕರಣ ಅಂತಂದ್ರೆ ಏನು, ಇದ್ದಕ್ಕಿದ್ದ ಹಾಗೆ ಒಂದು ಧ್ರುವದ ಜೊತೆ ಮತ್ತೊಂದು ಧ್ರುವ ಬಂದು ಸೇರ್ಕೊಂಡು ಬಿಡುತ್ತಾ ಅಂತ. ಈಗ ಇವತ್ತು ನಾಳೆ ಈ ಒಂದು ಗ್ರಹ ಮಿಲನ ಆಗ್ತಾ ಇದೆ, ಅಪೂರ್ವ ಸಂಗಮ. ಆ ರೀತಿ ಏನಾದರೂ ಆಗಿಬಿಡುತ್ತಾ ಇಲ್ಲಿ ಅಂತ ಜನ ಮಾತ್ರ ಎದುರು ನೋಡ್ತಾ ಇರ್ತಾರೆ. ಆದರೆ ನಾಯಕರ ಹೇಳಿಕೆಗಳು ಜನರನ್ನ ಇನ್ನೂ ಕೂಡ ಕನ್ಫ್ಯೂಸ್ಡ್ ಸ್ಟೇಟಲ್ಲೇ ಇಟ್ಟಿದ್ದಾವೆ. ಬಿಜೆಪಿ ಜೊತೆ ವಿಲೀನ ಆಗುತ್ತಾ ಜೆಡಿಎಸ್? ಸಾಕಷ್ಟು ಜನ ನಾಯಕರು ಒಬ್ಬರ ಮೇಲೊಬ್ರು ಪೈಪೋಟಿ ಪ್ರಕಾರ ಹೇಳಿದ್ದೆ. ಜೆಡಿಎಸ್ ಬಿಜೆಪಿ ಜೊತೆ ವಿಲೀನ ಆಗುತ್ತೆ, ಎಲ್ಲರೂ ಒಂದಾಗ್ಬಿಟ್ವಿ. ಇನ್ನು ಬಿಜೆಪಿ ಅವ್ರು ಹೇಳ್ತಾರೆ ನಾವು ಗಟ್ಟಿ ಆಗ್ತಾ ಇದ್ದೀವಿ. ಹೀಗೆ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಈ ವಿಚಾರದ ಬಗ್ಗೆ. ಹಾಗಿದ್ರೆ ಬಿಜೆಪಿ ಜೊತೆ ನಿಜವಾಗ್ಲೂ ಜೆಡಿಎಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷದ ಜೊತೆ ಇದುವರೆಗೂ ಕೂಡ ಶರಂಪರ ಹೊಡೆದಾಡಿಕೊಂಡು ಬೈದಾಡಿಕೊಂಡು ಜಗಳ ಆಡಿಕೊಂಡು ಸಿದ್ಧಾಂತಗಳ ವೈರುಧ್ಯವನ್ನು ಕಟ್ಟಿಕೊಂಡು ಬಂದಂತಹ ಪಕ್ಷದ ಜೊತೆ ಜೆಡಿಎಸ್ ವಿಲೀನ ಆಗಿಬಿಡುತ್ತಾ, ಕರಗೋಗ್ಬಿಡುತ್ತಾ ಬಿಜೆಪಿನಲ್ಲಿ? ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರೂ ಕಡೆಯ ನಾಯಕರಿಂದನೂ ಕೂಡ ಇಂತಹದೊಂದು ಹೇಳಿಕೆ ವ್ಯಕ್ತ ಆಗ್ತಾ ಇದೆ. ಹಾಗಿದ್ಮೇಲೆ ಏನು ನಡೀತಾ ಇದೆ? ಕಳೆದ ಒಂದು ವಾರದಿಂದ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಪರಿಷತ್ತಿನಲ್ಲಿ ಗೋ ಹತ್ಯೆ ನಿಷೇಧ ಮಸೂದೆಯನ್ನ ಬೆಂಬಲಿಸಿದಂತಹ ಜೆಡಿಎಸ್ ದಿಢೀರನ್ನ ಬೆಂಬಲ ಕೊಟ್ಟು ರಾಜಕೀಯ ಸಂಚಲನವನ್ನ ಸೃಷ್ಟಿ ಮಾಡಿತು. ಪರಿಷತ್ ಸಭಾಪತಿ ಚುನಾವಣೆ ವೇಳೆಯೂ ಕೂಡ ಬಿಜೆಪಿಗೆ ಬೆಂಬಲವನ್ನ ಕೊಡ್ತು. ಕೃಷಿ ಮಸೂದೆ ಹೊರಗಡೆ ಪ್ರೊಟೆಸ್ಟ್, ಒಳಗಡೆ ಸಪೋರ್ಟ್, ಇದು ಬಿಜೆಪಿಯ ಜೊತೆಗೆ ಜೆಡಿಎಸ್ನ ನಿಲುವಾಗ್ಬಿಡ್ತು. ಹಾಗಾಗಿ ಈ ಒಂದು ವಿಚಾರಗಳು, ಈ ಸಿದ್ಧಾಂತಗಳ ದಿಢೀರ್ ಬದಲಾವಣೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು. ಜೆಡಿಎಸ್ ಬಿಜೆಪಿ ರಣತಂತ್ರ ಹೆಣಿತಾ ಇದೆ. ತಮ್ಮ ಮತ್ತೊಂದು ರಾಜಕೀಯ ಪಕ್ಷ ಕಾಂಗ್ರೆಸ್ ಅನ್ನ ಹಣಿಯೋದಕ್ಕೆ ಮಣಿಸೋದಕ್ಕೆ ಅಂತ ಕಾಂಗ್ರೆಸ್ ನಾಯಕರು ದಿಗ್ಭ್ರಮೆ ಆಗೋದ್ರು. ಇದ್ದಕ್ಕಿದ್ದಾಗಿ ನಮ್ಮ ಜೊತೆ ಇದ್ದಂತಹ ಜೆಡಿಎಸ್ನವರು ಜಾತ್ಯತೀತವಾದ ಸಮಾಜವಾದದ ಸಿದ್ಧಾಂತವನ್ನ ಅಲ್ಪ ಸ್ವಲ್ಪನಾದ್ರೂ ಉಳಿಸ್ಕೊಂಡಿದ್ದಂತಹ ಜೆಡಿಎಸ್ನವರು ಇದ್ದಕ್ಕಿದ್ದ ಇದ್ದಾರಲ್ಲ, ಅರೆ ಇದು ಯಾವ ಟ್ವಿಸ್ಟ್ ಆಗೋಯ್ತು, ಏನ್ ಸರ್ಕಸ್ ನಡೆದಿರಬಹುದು ಇಲ್ಲಿ ಅಂತ. ಇಂತಹ ಪ್ರಶ್ನೆಯನ್ನ ಈಗ ಪ್ರತಿಯೊಬ್ಬರು ಹಾಕ್ಕೊಳ್ತಾ ಇದ್ದಾರೆ. ಇದಕ್ಕೇನು ಉತ್ತರ? ನಾಯಕರು ಒಬ್ಬರಾದ್ಮೇಲೆ ಒಬ್ರು ಹೇಳಿಕೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಹೌದು, ಮುಂದಿನ ದಿನಗಳಲ್ಲಿ ಖಂಡಿತ ಹೀಗಾಗುತ್ತೆ. ಇನ್ನು ಬಿಜೆಪಿ ಅವರು ಹೇಳ್ತಾ ಇದ್ರು, ಹೌದು ನಾವೆಲ್ಲರೂ ಒಂದಾಗ್ತಾ ಇದ್ದೀವಿ, ಪಕ್ಷ ಗಟ್ಟಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಸಭಾಪತಿ ಚುನಾವಣೆ ಕೂಡ ಬಿಜೆಪಿಗೆ ಬೆಂಬಲವನ್ನ ಕೊಡ್ತು ಜೆಡಿಎಸ್. ರೈತರು ಪ್ರೊಟೆಸ್ಟ್ ಮಾಡ್ತಿರ್ಬೇಕಾದ್ರೂ ಕೂಡ ಬೆಂಬಲವನ್ನ ಕೊಡ್ತು. ಇದು ಜನರಿಗೂ ಕೂಡ ಅರೆ ಇದಕ್ಕಿದ್ದಾಗಿ ರೈತರ ಪಕ್ಷ ಏನಪ್ಪ ಹೀಗಾಯ್ತು ಅಂತ ಅನ್ಕೊಳ್ತಾ ಇದ್ರು. ಎಸ್ ವೀಕ್ಷಕರೇ, ಬರೀ ಇದಿಷ್ಟೇ ಅಲ್ಲ, ಹಲವು ದಿನಗಳ ಗುಸುಗುಸು ನಡೀತಾ ಇತ್ತು. ಅದರ ಮಧ್ಯೆ ನಿನ್ನೆ ಬಿಜೆಪಿ ನಾಯಕ ಅರವಿಂದ ಲಿಂಬಾವಳಿ ದಿಢೀರಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ರಾಜ್ಯ ಬಿಜೆಪಿ ನಾಯಕರ ಸಭೆಯ ನಂತರ ಪ್ರಧಾನ ಕಾರ್ಯದರ್ಶಿ ಅರವಿಂದ ಲಿಂಬಾವಳಿ ಅವರು ಹೊಸ ಬಾಂಬ್ ಅನ್ನು ಸಿಡಿಸ್ತಾರೆ. ಅದರ ಎಫೆಕ್ಟು ಈಗ ಸಿಕ್ಕಾಪಟ್ಟೆ ಆಗಿ ಹೋಗಿದೆ. ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಮಾತನಾಡುವಂತಹ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಸೊ ಏನು ಹೇಳಿದ್ರು ಅವರು? ಎಸ್ ಅರವಿಂದ ಲಿಂಬಾವಳಿ ಏನು ಹೇಳ್ತಾರೆ? ನಿನ್ನೆ ಏನು ಹೇಳಿದ್ರು? ಆಪರೇಷನ್ ಕಮಲ ಇಲ್ಲ ಅಂತಾನೆ ಎಲ್ಲರೂ ಆಪರೇಷನ್ ಮಾಡ್ತಾ ಇದ್ದಾರೆ, ಎಲ್ಲರೂ ಎಕ್ಸ್ಪರ್ಟ್ಸ್ ಆಗೋಗಿದ್ದಾರೆ. ಆಪರೇಷನ್ ಎಕ್ಸ್ಪರ್ಟ್ಸ್ ಎಲ್ಲಿದ್ದಾರೆ ಅಂತಂದ್ರೆ ಒಂದು ಪಕ್ಷದಲ್ಲಿದ್ದಾರೆ. ಈಗ ಇಷ್ಟು ದಿನ ಶಾಸಕರನ್ನ ಅಲ್ಲಿ ಇಲ್ಲೋ ನಗರದಲ್ಲೋ ಪಟ್ಟಣದಲ್ಲೋ ಯಾರೋ ಗ್ರಾಮ ಪಂಚಾಯತಿಯವ್ರನ್ನ ಆಪರೇಷನ್ ಮಾಡ್ತಾ ಇದ್ರು. ಈಗ ಇಡೀ ಪಕ್ಷನೇ ಆಪರೇಷನ್ ಮಾಡಿಬಿಟ್ಟಿದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ಹೇಳಿಕೆ. ಜೆಡಿಎಸ್ ವಿಲೀನ ವಿಚಾರವಾಗಿ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ನಿನ್ನೆ ರಾಜಕೀಯ ಧ್ರುವೀಕರಣದ ಬಗ್ಗೆ ಅರವಿಂದ ಲಿಂಬಾವಳಿ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣ ಆಗಲಿದೆ. ಧ್ರುವೀಕರಣ ಅನ್ನುವಂತಹ ಶಬ್ದಕ್ಕೆ ಅತಿ ದೊಡ್ಡದಾದಂತಹ ಅರ್ಥ ಇದೆ. ರಾಜಕೀಯ ಧ್ರುವೀಕರಣ ಅಂತಂದ್ರೆ ಯಾರು ಕೂಡ ಊಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ದೊಡ್ಡ ಬದಲಾವಣೆ ಆಗಿಬಿಡುತ್ತೆ ಅಂತ ಅರ್ಥ ಅದು. ಯಾವ ರೀತಿ ಧ್ರುವೀಕರಣ ಆಗುತ್ತೆ ಅಂತ ಹೇಳೋದಕ್ಕೆ ಯಾರೂ ಕೂಡ ರೆಡಿ ಇಲ್ಲ ಸದ್ಯಕ್ಕೆ. ಅದು ಯಾರ ಕೈಲಿ ಕೂಡ ಆಗ್ತಾ ಇಲ್ಲ.
ಇನ್ಫ್ಯಾಕ್ಟ್ ಅರವಿಂದ್ ಲಿಂಬಾವಳಿ ಅವರು ಹೇಳಿದ್ದು ಹಾಗೇನೆ, ಯಾವ ರೀತಿ ಧ್ರುವೀಕರಣ ಆಗುತ್ತೆ ಅಂತ ಈಗಲೇ ಹೇಳೋಕ್ಕಾಗಲ್ಲ. ಅವರು ಕೂಡ ಅದನ್ನು ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಹೇಳ್ತಾರೆ, ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆ ಮರ್ಜ್ ಆಗುತ್ತೆ. ಮರ್ಜ್ ಅಂದ್ರೆ ವಿಲೀನ. ಆ ಪಕ್ಷ ಈ ಪಕ್ಷ ಅಂತ ಇಲ್ಲ, ಈ ಪಕ್ಷದೊಳಗಡೆ ಅದು ಸೇರ್ಕೊಂಡು ಬಿಡುತ್ತೆ. ಬಂದು ಒಂದೇ ಮನೆಯಲ್ಲಿ ಇಬ್ರು ವೈರಿಗಳು ವಾಸ ಮಾಡ್ತೀವಿ, ಅವಾಗ ಅವರು ನಮ್ಮವರಾಗೋಗ್ತಾರೆ. ಇದು ಅವರ ಮಾತಿನ ತಾತ್ಪರ್ಯ ಅಥವಾ ಅರ್ಥ. ಈ ಸುದ್ದಿಯನ್ನ ನಾನು ಕೇಳಿದ್ದೀನಿ ಅಂತ ಲಿಂಬಾವಳಿ ಸಾಹೇಬರು ಹೇಳ್ತಾರೆ ಈ ಮಾತನ್ನ ನಿನ್ನೆ. ಈ ಸುದ್ದಿ ಅಧಿಕೃತವಾಗಿದೆ, ನನಗೆ ಗೊತ್ತಾಗಿದೆ ಇದು ಅಂತ ಅವ್ರು ಹೇಳ್ತಾರೆ. ಎಸ್, ಇಲ್ಲ ಇಲ್ಲ ಅಂತಾನೆ ಆಪರೇಷನ್ ಮಾಡಿದ್ರು. ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಡ್ತಾರೆ. ಧ್ರುವೀಕರಣ ಅನ್ನುವಂಥ ಶಬ್ದಕ್ಕೆ ನಾನಾಗಲೇ ಹೇಳಿದಾಗೆ ಒಂದು ಅತಿ ದೊಡ್ಡವಾದಂತಹ ದೊಡ್ಡ ಚೇಂಜಸ್ ಆಗ್ತಾ ಇದೆ ಅನ್ನುವಂಥ ಅರ್ಥದಲ್ಲಿ ಅರವಿಂದ ಲಿಂಬಾವಳಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ಪಕ್ಷಗಳಲ್ಲಿ ಏನಾಗ್ತಾ ಇದೆ, ನಿಜವಾಗಲೂ ವಿಲೀನ ಆಗ್ತಾ ಇದೆಯಾ, ಆಗೋದಾದ್ರೆ ಯಾಕೆ, ಇಷ್ಟು ದಿನ ನಂಬಿಕೊಂಡು ಬಂದಂತಹ ಕಾರ್ಯಕರ್ತರು, ಸಿದ್ಧಾಂತಗಳನ್ನು ಬೆನ್ನಟ್ಟಿ ಬಂದಂಥವರು ಏನು ಮಾಡಬೇಕು ಇದಕ್ಕೆ ಅನ್ನೋದ್ರ ಬಗ್ಗೆ ನನ್ನ ಇಬ್ಬರು ಸಹೋದ್ಯೋಗಿಗಳು ದಶರಥ್ ಹಾಗೆ ಶಿವಕುಮಾರ್ ಜೋಹಳಿ ವಿವಿಧ ಆಯಾಮಗಳಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಎಸ್, ಮೊದಲಿಗೆ ನಾನು ಶಿವಕುಮಾರ್ ಜೋಹಳಿ ಅವ್ರನ್ನ ಮಾತಾಡಿಸ್ತೀನಿ. ಶಿವಕುಮಾರ್, ರಾಜ್ಯ ರಾಜಕಾರಣ ಮತ್ತೊಂದು ಮಗ್ಗುಲಿಗೆ ಹೊರಳ್ಕೊಳ್ತಾ ಇದೆಯಾ ಅಂತ, ಅಂದರೆ ಅಂಥ ದಿನ ಕರ್ನಾಟಕಕ್ಕೆ ಬಂದೇ ಬಿಡ್ತಾ, ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುವಂತಹ ದಿನಗಳು ಬಂದುಬಿಡ್ತಾ ಅಂತ. ಒಂದು ಕಡೆ JDS 2 ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ ಹೊಡೆದು, ಮಣ್ಣಿನ ಮಕ್ಕಳು ನಾವು, ಇಲ್ಲಿನ ಮಣ್ಣಿನ ಘನತೆಯನ್ನು ಕಾಪಾಡ್ತೀವಿ ಅಂತ ಹೇಳ್ಕೊಂಡು ಬಂದವರು, ರೈತರ ಪಕ್ಷ ಅಂತ ಹೇಳ್ಕೊಂಡು ಬಂದಂಥವ್ರು, ಇವತ್ತು ಕೋಮುವಾದಿ ಪಕ್ಷವನ್ನು ದೂಷಿಸ್ಕೊಂಡೇ ಬಂದಂಥವ್ರು, ಇವತ್ತು ಅದೇ ಪಕ್ಷದಲ್ಲಿ ಅದೇ ಮನೆಯಲ್ಲಿ ಹೋಗಿ ನಾವು ಅವರಲ್ಲಿ ಒಬ್ಬರಾಗ್ತೀವಿ ಅಂತ ಒಬ್ರು ಹೇಳ್ಕೊಂಡು ಬರ್ತಾರೆ. ಇನ್ನೊಬ್ರು ಹೇಳ್ತಾರೆ, ಇಷ್ಟು ದಿನ ಅದನ್ನು ದೂಷಿಸ್ಕೊಂಡು ಬಂದವರು, ಅಪ್ಪ ಮಕ್ಕಳ ಬಗ್ಗೆ ಆರೋಪ ಮಾಡಿದಂಥವ್ರು, ಇವತ್ತಿಲ್ಲ ಮುಂದಿನ ದಿನಗಳಲ್ಲಿ ದೊಡ್ಡ ಧ್ರುವೀಕರಣ ಆಗುತ್ತೆ ಅಂತ ಹೇಳ್ತಾರೆ. ಏನು ಜೋಕ್ ಮಾಡ್ತಾ ಇದ್ದಾರಾ ರಾಜ್ಯ ರಾಜಕಾರಣದಲ್ಲಿ ಜನರ ಮುಂದೆ ಅಂತ? ಗುರುಪ್ರಸಾದ್, ರಾಜ್ಯ ರಾಜಕಾರಣದಲ್ಲಿ ಅಂದರೆ ರಾಜಕಾರಣವನ್ನು ನಾವು ತೆಗೆದುಕೊಂಡಾಗ ಯಾವಾಗ ಏನು ಬೇಕಾದರೂ ಆಗಬಹುದು. ಯಾಕೆಂದರೆ ಇಲ್ಲಿ ಸ್ವಹಿತಾಸಕ್ತಿ ಕೂಡ ಮುಖ್ಯವಾಗತ್ತೆ. ಒಂದು ಕಡೆ ಅಧಿಕಾರದ ಆಸೆ, ಮತ್ತೊಂದು ಕಡೆ ನಾವು ಕೂಡ ಬೆಳಿಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ. ಸೊ ಈ ಒಂದು ವಿಚಾರಗಳು ಗಮನಕ್ಕೆ ಬಂದಾಗ, ಅಂದರೆ ಮುಂದಕ್ಕೆ ಬಂದಾಗ, ಆಗ ರಾಜಕೀಯ ನಾಯಕರು ಕೂಡ ತಮ್ಮ ವರಸೆಯನ್ನು ಬದಲಾಯಿಸ್ಕೊಳ್ತಾರೆ. ಅಂದರೆ ಇಲ್ಲಿ ತತ್ವ ಸಿದ್ಧಾಂತಗಳು ಕೂಡ ಮೂಲೆ ಗುಂಪಾಗತ್ತೆ. ಜೊತೆಗೆ ಪಕ್ಷದ ಒಂದು ತತ್ವಗಳು ಏನಿರುತ್ತೆ, ಅಂದರೆ ಪಕ್ಷವನ್ನು ಕಟ್ಟಿ ಅದನ್ನು ಅಧಿಕಾರಕ್ಕೆ ತರುವಲ್ಲಿ ಯಾವ ರೀತಿಯಾದಂಥ ಒಂದು ಸಿದ್ಧಾಂತಗಳನ್ನು ಇಟ್ಕೊಂಡಿರ್ತಾರೆ, ಅದು ಕೂಡ ಒಂದು ಕಡೆ ಮೂಲ ಗುಂಪು ಆಗಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಸ್ವಹಿತಾಸಕ್ತಿ ಮತ್ತು ಅಧಿಕಾರ ಜೊತೆಗೆ ಆಡಳಿತ, ಕುರ್ಚಿ, ಈ ವಿಚಾರಗಳು ಅಷ್ಟೇ ಅಲ್ಲಿ ಗಮನಕ್ಕೆ ಬರುತ್ತೆ. ಸೊ ಪ್ರಸ್ತುತ ನಡೀತಾ ಇರುವಂತಹ ಬೆಳವಣಿಗೆಗಳು ಕೂಡ ಅದರಲ್ಲೇ ಸುತ್ತುತ್ತಾ ಇದೆ. ಯಾಕೆಂದರೆ ಒಂದು ಕಡೆ ನಾವು ಅಧಿಕಾರದಲ್ಲಿ ಇರಬೇಕು ಅಥವಾ ಪಕ್ಷದಲ್ಲಿ ಉಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಂತಹ ಬದಲಾವಣೆಗಳು, ಅಂದರೆ ವಿಲೀನದ ವಿಚಾರಗಳು, ರಾಜಕೀಯ ಧ್ರುವೀಕರಣದ ವಿಚಾರಗಳು ಕೂಡ ಗಮನಕ್ಕೆ ಬರುತ್ತೆ, ಪ್ರಸ್ತಾಪವಾಗತ್ತೆ. ಯಾಕೆಂದರೆ ನಿನ್ನೆ ಕೊಟ್ಟಂತಹ ಅರವಿಂದ್ ಲಿಂಬಾವಳಿಯವರ ಹೇಳಿಕೆ ಏನಿದೆ, ಇದು ಎಲ್ಲೋ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ. ಅಂದರೆ ನಿನ್ನೆ ಬೊಮ್ಮನಹಳ್ಳಿಯಲ್ಲಿ ಒಂದು BBMP ಚುನಾವಣೆಗೆ ಸಂಬಂಧಪಟ್ಟಂತೆ BJP ಪದಾಧಿಕಾರಿಗಳ ಸಭೆ ನಡೆಯುತ್ತೆ. ಆ ಸಭೆಯ ಬಳಿಕ ಅರವಿಂದ್ ಲಿಂಬಾವಳಿಯವರು ಈ ಒಂದು ವಿಚಾರವನ್ನು ಹೇಳ್ತಾರೆ. ಅಂದರೆ ವಿಲೀನದ ಬೇರೊಂದು ಪಕ್ಷ BJP ಪಕ್ಷದತ್ತ ವಿಲೀನ ಆಗುವಂತಹ ಸನ್ನಿವೇಶ ಈಗ ಎದುರಾಗಿದೆ. ಶೀಘ್ರದಲ್ಲಿಯೇ ರಾಜಕೀಯ ಧ್ರುವೀಕರಣ ಆಗುತ್ತೆ, BJP ಮತ್ತಷ್ಟು ಗಟ್ಟಿಯಾಗತ್ತೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲಿಸುತ್ತೆ ಅಂದರೆ, ಕಳೆದ ಹಲವು ದಿನಗಳಿಂದ ನಡೀತಾ ಇರುವಂತಹ ಬೆಳವಣಿಗೆಗಳೇನಿದೆ ರಾಜ್ಯ ರಾಜಕಾರಣದಲ್ಲಿ, ಸೊ ಇದರಲ್ಲೂ ಕೂಡ ಅದು ತಳುಕನ್ನು ಹಾಕತ್ತೆ. ಅಂದರೆ ಇಲ್ಲಿ ನಡೀತಾ ಇರುವಂಥದ್ದು ಏನು ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ ಸಾಕಷ್ಟು ವಿಚಾರಗಳು, ಸಾಕಷ್ಟು ಅಂಶಗಳು ಕೂಡ ಮುಂದೆ ಬರುತ್ತೆ ಗುರುಪ್ರಸಾದ್. ಅಂದರೆ ಇಲ್ಲಿ ಒಂದು ಪಕ್ಷ ಜಾತ್ಯತೀತವಾದ ಹಾಗೂ ಸಿದ್ಧಾಂತಗಳನ್ನು ಗಮನದಲ್ಲಿಟ್ಕೊಂಡು ಸಮಾಜದ ಏಳಿಗೆ, ಸರ್ವರ ಏಳಿಗೆ ಅನ್ನುವಂತಹ ಒಂದು ವಿಚಾರವನ್ನೇ ಮುನ್ನೆಲೆಯಾಗಿ ತೆಗೆದುಕೊಂಡು ಪಕ್ಷವನ್ನು ಸಂಘಟನೆ ಮಾಡಿ ಇವತ್ತಿನವರೆಗೆ ಅಧಿಕಾರಕ್ಕೆ ಕೂಡ ಈಗಾಗಲೇ ಬಂದಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲೂ ಕೂಡ ಮತ್ತೆ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಯುವಂಥ ಒಂದು ಸನ್ನಿವೇಶ ಇರುವಂಥ ಒಂದು ಸಾಧ್ಯತೆಗಳಿರುವಂಥ ಸಂದರ್ಭದಲ್ಲಿ ವಿಲೀನದ ವಿಚಾರ ಯಾಕೆ ಇಲ್ಲಿ ಪ್ರಸ್ತಾಪವಾಯಿತು ಅನ್ನುವಂಥದ್ದನ್ನು ಗಮನಿಸಿದಾಗ ಸಾಕಷ್ಟು ಅಂಶಗಳು ಕೂಡ ಬಿಚ್ಕೊಳ್ಳುತ್ತೆ. ಯಾಕೆಂದರೆ
ಇದ್ರೆ ಅರವಿಂದ್ ಲಿಂಬಾವಳಿಯವರು ಏಕಾಏಕಿ ಈ ಒಂದು ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪಕ್ಷದ ಆಂತರಿಕ ವಲಯದಲ್ಲಿ ನಡೀತಾ ಇರುವಂತಹ ಚರ್ಚೆಗಳು ಮತ್ತು ಬೇರೊಂದು ಪಕ್ಷದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳು ಏನಿದೆ ಅವೆಲ್ಲವನ್ನು ಕೂಡ ಗಮನಿಸಿ ಅಳೆದು ತೂಗಿನೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಯಾವ ಪಕ್ಷ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸೋದಿಲ್ಲ. ಆದರೆ ರಾಜಕೀಯ ಧ್ರುವೀಕರಣ ಅಂತೂ ಆಗತ್ತೆ, BJP ಮತ್ತಷ್ಟು ಗಟ್ಟಿಯಾಗತ್ತೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಯಾಕೆಂದರೆ ಇದಕ್ಕೆ ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ ಗುರುಪ್ರಸಾದ್. ಕಳೆದ 6 ತಿಂಗಳ ಹಿಂದೆ CM ಇಬ್ರಾಹಿಂ ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ನಾವು ಕೂಡ ಭಾಗಿಯಾಗಿರ್ತೇವೆ. ಆಗ ಅವರು ಒಂದು ಮಾತನ್ನು ಹೇಳ್ತಾರೆ, ರಾಜ್ಯ ರಾಜಕಾರಣದಲ್ಲಿ ಡಿಸೆಂಬರ್ವರೆಗೆ ನೀವು ಕಾದು ನೋಡಿ, ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರೀಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತೆ ಅನ್ನುವಂತಹ ಒಂದು ಮಾತನ್ನು ಕಳೆದ 6 ತಿಂಗಳ ಹಿಂದೆನೇ ಮಾಜಿ ಕೇಂದ್ರ ಸಚಿವರಾಗಿರುವಂತಹ CM ಇಬ್ರಾಹಿಂ ಅವರು ಹೇಳ್ತಾರೆ. ಅಂದರೆ CM ಇಬ್ರಾಹಿಂ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ, ತದನಂತರದಲ್ಲಿ ಆದಂತಹ ಎಲ್ಲ ಬೆಳವಣಿಗೆಗಳು ಕೂಡ ಅದಕ್ಕೆ ಪೂರಕವಾಗಿ ಕಂಡು ಬಂದಿರುವಂಥದ್ದು. ಅಂದರೆ ಏನು ಬದಲಾವಣೆಗಳಾಗ್ತಾ ಇದೆ, ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದನ್ನು ಗಮನಿಸಿದಾಗ ಅವರು ಹೇಳಿದ್ದಂಥ ಒಂದು ಮಾತು ಎಲ್ಲ ಒಂದು ಕಡೆ ಸತ್ಯ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇವತ್ತು ನಮ್ಮ ಗಮನಕ್ಕೆ ಬರ್ತಾ ಇರುವಂಥದ್ದು. ಯಾಕೆಂದರೆ JDS ಮತ್ತು BJP ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂತಹ ಆಂತರಿಕ ಬೆಳವಣಿಗೆಗಳೇನಿದೆ ಇದು ಎಲ್ಲವೂ ಕೂಡ ಅದಕ್ಕೆ ಪೂರಕವಾಗಿರುವಂಥದ್ದು ಗುರುಪ್ರಸಾದ್. ರೈಟ್. ಎಸ್ ಶಿವಕುಮಾರ್, ಮತ್ತಷ್ಟು ಮಾತನಾಡ್ತೀನಿ ನಿಮ್ಮ ಜೊತೆ, ಹಾಗೆ ಲೈನಲ್ಲಿರಿ. ಎಸ್, ಮತ್ತೊಬ್ಬ ಸಹೋದ್ಯೋಗಿ ದಶರಥ್ ಇದ್ದಾರೆ. ದಶರಥ್, JDSನ ಬೆಳವಣಿಗೆಗಳನ್ನು ನೋಡ್ತಾ ಇರೋದಾದರೆ ಎಲ್ಲ ಒಂದು ಕಡೆ ಒತ್ತಡಕ್ಕೆ ಸಿಲುಕಿ ಇನ್ನೇನು ನಮ್ಮ ಹತ್ರ ಆಪ್ಷನ್ನೇ ಇಲ್ವೇನಪ್ಪ, ಸೊ ನಾವು ಇದಕ್ಕೆ ಅನಿವಾರ್ಯ ಬಂದ್ಬಿಟ್ಟಿದ್ವಾ ಅಂತ. ಅರೆ 10 ವರ್ಷಗಳ ಹಿಂದೆ 12 ವರ್ಷಗಳ ಹಿಂದೆ 2020 ಸರ್ಕಾರ ನಡೆಸಿದಾಗ ಇದ್ದಂತಹ ಸಖ್ಯ ಇತ್ತೀಚೆಗೆ ಕಾಂಗ್ರೆಸ್ ಜೊತೆ ಸೇರಿಕೊಂಡಾಗ ನಾನು ಏನು ಶಿಶು ಆಗಿಬಿಟ್ಟಿದ್ದೀನಿ, ಸಾಂದರ್ಭಿಕ ಶಿಶು ಆಗಿದ್ದೀನಿ ಅಂತ ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಹೊರಗಡೆ ಬಂದ ಮೇಲೆ BJPಯನ್ನು ಶಪಿಸ್ಕೊಂಡೇ ಬರ್ತಾ ಇದ್ರು. ಅದು ಅನೇಕ ಎಲೆಕ್ಷನ್ಗಳಲ್ಲೂ ಕೂಡ ನೋಡ್ತಾ ಇದ್ವಿ. ಬಟ್ ಈಗ ಯಾಕೆ ಇದ್ದಕ್ಕಿದ್ದಾಗೆ ಒಲವು ವ್ಯಕ್ತ ಆಗ್ತಾ ಇದೆ, ಒಬ್ಬೊಬ್ಬರು ಅನ್ನೋದು ಹೇಳಿಕೆಯನ್ನು ಕೊಡ್ತಾರೆ. ವಿಲೀನ ಆಗೋದಕ್ಕೆ ಅಷ್ಟೊಂದು ಅನಿವಾರ್ಯತೆ ಇದೆಯಾ JDSಗೆ ಅಂತ? ರಾಜಕಾರಣದಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ. ಹಾವು ಮುಂಗುಸಿ ಅಂತಿಂದ ರಾಜಕೀಯ ಬದ್ಧವೈರಿಗಳು ಕೂಡ ನಾಳೆಯೇ ಒಂದಾಗಿರುವಂಥ ಪ್ರಸಂಗಗಳನ್ನು ನಾವು ಕಳೆದ 16 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಇಡೀ ರಾಜಕೀಯ ಜೀವನದುದ್ದಕ್ಕೂ ಕೂಡ ಯಾರನ್ನ ರಾಜಕೀಯ ವೈರಿ ಅಂತ ಅಂದ್ಕೊಂಡಿರ್ತಾರೋ ಅವ್ರ ಜೊತೆಗೆ ಕೈ ಜೋಡಿಸ್ಕೊಂಡು ಜೋಡೆತ್ತು ಅಂತ ಹೇಳಿ ಪ್ರಚಾರ ಮಾಡಿದಂಥ ಘಟನೆ ಇಡೀ ರಾಜ್ಯದ ಜನತೆ ಮರೆತಿಲ್ಲ. ಏನು ಮೈತ್ರಿ ಸರ್ಕಾರವನ್ನು ಆಪರೇಷನ್ ಕಮಲದ ಮೂಲಕ ಬೀಳಿಸಿದಂಥ ಸಂದರ್ಭದಲ್ಲಿ ಆಗ ನಿಜಕ್ಕೂ ಕೂಡ ಹಾವು ಮುಂಗುಸಿ ಅಂತಿದ್ದವರು ಒಂದು ಕಡೆ ಕುಮಾರಸ್ವಾಮಿ, ಇನ್ನೊಂದು ಕಡೆ ಯಡಿಯೂರಪ್ಪ. ಸೊ ಆ ಸದನದಲ್ಲೂ ಕೂಡ ಯಡಿಯೂರಪ್ಪನವರು ಒಂದು ಮಾತನ್ನ ಹೇಳಿದ್ರು, ನನ್ನ ಮುಂದಿನ ಹೋರಾಟ ಏನಿದ್ರು ಕೂಡ ಈ ಅಪ್ಪ ಮಕ್ಕಳ ವಿರುದ್ಧ, ಈ ಅಪ್ಪ ಮಕ್ಕಳೇ ಇಡೀ ರಾಜ್ಯವನ್ನ ಹಾಳು ಮಾಡ್ತಿದ್ದಾರೆ. ಅಪ್ಪ ಮಕ್ಕಳು ಖಂಡಿತವಾಗೂ ಈ ಅಪ್ಪ ಮಕ್ಕಳನ್ನ ನಂಬಿಕೊಂಡ್ರೆ ಯಾರು ಕೂಡ ಉದ್ಧಾರ ಆಗೋದಿಲ್ಲ. DK ಶಿವಕುಮಾರ್, ನೀವು ಈ ಅಪ್ಪ ಮಕ್ಕಳನ್ನ ನಂಬಿದ್ದೀರಿ, ಮುಂದೆಯೂ ಕೂಡ ನಂಬೇಡಿ, ಇವರನ್ನ ನಂಬಿದ್ರೆ ಖಂಡಿತವಾಗಿಯೂ ನಿಮ್ಮನ್ನ ಮುಳುಗಿಸ್ತಾರೆ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಸದನದಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅಂಥ ಬದ್ಧ ರಾಜಕೀಯ ವೈರಿಗಳು ಇದೀಗ ಅವರ ಮೇಲೆ ಇವ್ರ ಮೇಲೆ ಅವರು ಬಹಳಷ್ಟು ಲವ್ ಆಗ್ಬಿಟ್ಟಿದೆ. ಅವರಿಬ್ಬರ ಮೇಲೆ, ಕುಮಾರಸ್ವಾಮಿ ಮೇಲೆ ಯಡಿಯೂರಪ್ಪಂಗೂ ಲವ್ ಆಗಿದೆ, ಯಡಿಯೂರಪ್ಪ ಮೇಲೆ ಕುಮಾರಸ್ವಾಮಿಗೂ ಲವ್ ಆಗಿದೆ. ಈ ಲವ್ ಕಹಾನಿ ಎಷ್ಟು ದಿನಗಳವರೆಗೂ ಮುನ್ನಡೆಯುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಸದ್ಯಕ್ಕಂತೂ ಅವ್ರ ಬಗ್ಗೆ ಇವರು ಹೊಗಳ್ತಾರೆ, ಇವ್ರ ಬಗ್ಗೆ ಅವರು ಹೊಗಳ್ತಾರೆ. ಸೊ ಎಲ್ಲೊಂದು ಕಡೆ ಆಡಳಿತ ಪಕ್ಷ ವಿರೋಧ ಪಕ್ಷದ ಯಾವುದೇ ರೀತಿಯ ವ್ಯತ್ಯಾಸವಿಲ್ಲ, ಅವರೆಲ್ಲರೂ ಕೂಡ ಒಂದೇ ಪಕ್ಷದಲ್ಲಿ ಇದ್ದಾರಾ ಅನ್ನೋ ಅನುಮಾನ ಸಾಕಷ್ಟು ಜನರಿಗೆ ಮೂಡಿದೆ. ಖುದ್ದು JDS ಕಾರ್ಯಕರ್ತರಿಗೂ ಕೂಡ JDS ಪಕ್ಷದ ನಡೆ ಮುಂದೆ ಏನಾಗುತ್ತೆ ಅಂತ ಹೇಳಿ ಖಂಡಿತವಾಗಿಯೂ ಕೂಡ ಗೊಂದಲದಲ್ಲಿದ್ದಾರೆ. ಮುಂದೆ ಚುನಾವಣೆ ಸಂದರ್ಭದಲ್ಲಿ ಒಂದು ಪಕ್ಷದ ಜೊತೆ, ರಾಷ್ಟ್ರೀಯ ಪಕ್ಷದ ಜೊತೆ ಪ್ರಾದೇಶಿಕ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಎದುರಿಸುವಂತ ಪರಿಸ್ಥಿತಿ ಬೇರೆ. ಆದರೆ ಇಲ್ಲಿ ಬಂದಿರುವಂಥದ್ದು ದೇವೇಗೌಡರು ಕಟ್ಟಿ ಬೆಳೆಸಿರುವಂಥ JDS ಪಕ್ಷವನ್ನ BJP ಜೊತೆ ಮರ್ಜ್ ಮಾಡುವಂತ ಘಟನೆ ಇದೆಯಲ್ಲ, ಮರ್ಜ್ ಮಾಡುವಂತ ಸಂಗತಿ ಇದೆಯಲ್ಲ, ಇದು ಖುದ್ದು ಕಾರ್ಯಕರ್ತರಲ್ಲೂ ಮತ್ತು ನಾಯಕರಲ್ಲೂ ಸಾಕಷ್ಟು ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಈ ಪ್ರಶ್ನೆಗಳಿಗೆ ಸಾಕಷ್ಟು ಸ್ಪಷ್ಟನೆಯನ್ನ, ಸಾಕಷ್ಟು ಉತ್ತರವನ್ನ ಕೊಡುವಂತ ಪ್ರಯತ್ನ ದಳಪತಿಗಳು ಮುಂದುವರಿಸಿದ್ದಾರೆ. ಆದರೂ ಕೂಡ ಆ ಗೊಂದಲ ಮಾತ್ರ ಮುಂದುವರಿತಲೇ ಇದೆ. ಅರವಿಂದ್ ಲಿಂಬಾವಳಿ ಉರಿಯುವ ಬೆಂಕಿಗೆ ತುಪ್ಪ ಸುರಿದ್ರು. ಎಲ್ಲೋ ಒಂದು ಕಡೆ ವಿಲೀನದ ಗೊಂದಲ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇರಬೇಕಾದ್ರೆ ತುಪ್ಪ ಸುರಿಯುವಂಥ ಪ್ರಯತ್ನ ಮಾಡಿದ್ದು ಲಿಂಬಾವಳಿ. ಧ್ರುವೀಕರಣ ಆಗ್ಬಿಡುತ್ತೆ, ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಧ್ರುವೀಕರಣ ಆಗುತ್ತೆ ಅಂತ ಹೇಳಿದ್ರೆ ಅದು ವಿಲೀನದೂ ಕೂಡ ಪ್ರಸ್ತುತ ಚರ್ಚೆಯಲ್ಲಿದೆ. ಹೀಗಾಗಿ JDS ಹಾಗೂ BJP ವಿಲೀನದ ಬಗ್ಗೆಯೂ ಕೂಡ ಸಾಕಷ್ಟು ಮತ್ತಷ್ಟು ಅದಕ್ಕೆ ಪುಷ್ಟಿ ಕೊಡುವಂಥ ಕೆಲಸ ಆಯಿತು. ಅದರ ಜೊತೆಗೆ ಕುಮಾರಸ್ವಾಮಿ ಅವರು ಪ್ರತಿದಿನವೂ ಕೂಡ ಸಿದ್ದರಾಮಯ್ಯ ವಿರುದ್ಧವೇ ವಾಗ್ದಾಳಿ ಮಾಡ್ತಾರೆ, ಸಿದ್ದರಾಮಯ್ಯ ವಿರುದ್ಧವೇ ತಮ್ಮ
ತಮ್ಮ ಮಾತಿನ ಅಸ್ತ್ರವನ್ನ ವಾಕ್ಸಮರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಬಗ್ಗೆ ಎಲ್ಲೂ ಕೂಡ ಚಕಾರ ಎತ್ತಾ ಇಲ್ಲ. ಇವತ್ತು ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಬಗ್ಗೆ ಮತ್ತೆ ಅದೇ ಸಾಫ್ಟ್ ಕಾರ್ನರ್, ಮತ್ತೆ ಅದೇ ಲವ್, ಅದ್ಯಾಕೋ ಅಂತ ಗೊತ್ತಿಲ್ಲ. ಇವತ್ತು ಕೂಡ ಮುಖ್ಯಮಂತ್ರಿಗಳು ಬಹಳಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ. ಅವರು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಬೆಳೆಸೋದು ಹೇಗೆ ಅಂತ ಗೊತ್ತಿದೆ. ಬಿಜೆಪಿ ರಾಜ್ಯದಲ್ಲಿ ಕೇವಲ 2 ಅಂಕೆ ಇತ್ತು, ಅದನ್ನ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಬಗ್ಗೆ ಕುಮಾರಸ್ವಾಮಿ ಅವರು ಒಂದು ರೀತಿಯ ಸಾಫ್ಟ್ ಆಗಿ ಮಾತಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಮುಂದಿನ ವಿಲೀನಕ್ಕೆ ದಾರಿ ಮಾಡಿಕೊಡ್ತಿದೆಯಾ ಅಥವಾ ಪಕ್ಷವನ್ನ ಮುಂದೆ ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆ ಎದುರಿಸ್ತಾರ ಅನ್ನೋ ಪ್ರಶ್ನೆಗಳು ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ದಶರಥ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿ. ವರ್ಷನ್ ಏನಪ್ಪಾ ಅಂತಂದ್ರೆ ಈಗ ಇಲ್ಲಿವರೆಗೂ ಆಗಿದ್ದು 1 ವರ್ಷನು, ಆದರೆ ರಾಜ್ಯ JDSನಲ್ಲಿನೇ ಬಂಡಾಯದ ಸ್ಫೋಟದ ಹೊಗೆ ಕಾಣಿಸೋದಕ್ಕೆ ಆರಂಭ ಆಗಿದೆ. ಆರಂಭದಿಂದ ನಾನು HDK ಜೊತೆ ಅಂತರ ಕಾಯ್ದುಕೊಂಡಿದ್ರು. ಸ್ವಂತ ಮನೆಯಲ್ಲಿ ವಿರೋಧ ಪಕ್ಷದ ನಾಯಕನ ರೀತಿ ಗುಬ್ಬಿಯ JDS ಶಾಸಕರು ಟೀಕಿಸೋದಕ್ಕೆ ಶುರು ಮಾಡಿದರು. ಸೊ ಬಹಿರಂಗವಾಗಿ ವರಿಷ್ಠರನ್ನ ತೆಗಳಿ ಇದೀಗ ಕಾಂಗ್ರೆಸ್ ನಾಯಕರ ಪರ ಜೈಕಾರ ಹಾಕಿ ಮಾತನಾಡಿದ್ದಾರೆ. ಹಾಗಿದ್ರೆ JDS ತೊರೆಯೋದಕ್ಕೆ ನಿರ್ಧಾರ ಮಾಡಿದ್ದೇಕೆ ಗುಬ್ಬಿಯ ಶಾಸಕ ಶ್ರೀನಿವಾಸ್, ಈ ಬಗ್ಗೆನೂ ಕೂಡ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ 3 ಟರ್ಮ್ JDS ಪಕ್ಷದಿಂದ ನಿಂತು ಜಯಭೇರಿಯನ್ನು ಬಾರಿಸಿದಂತಹ ಶ್ರೀನಿವಾಸ್, ಸೊ ಆ ಭಾಗದಲ್ಲಿ ಅವರಿಗೆ ವಾಸು ಅಂತಾನೆ ಫೇಮಸ್ ಆಗಿರುವಂತಹ ಗುಬ್ಬಿ ಶಾಸಕ ಶ್ರೀನಿವಾಸ್ ಈಗ ಏನು ಹೇಳ್ತಾ ಇದ್ದಾರೆ, ತಮ್ಮ ಪಕ್ಷದ ವಿರುದ್ಧವೇ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ನಾನು BJP ನಿಲುವುಗಳ ವಿರುದ್ಧ ಇದ್ದೀನಿ, ನಮ್ಮ ಪಕ್ಷದ ನಿರ್ಧಾರದ ಬಗ್ಗೆ ನನಗೆ ನಿರ್ಲಿಪ್ತತೆ ಇದೆ. ನಿರ್ಲಿಪ್ತತೆ ಅಂತಂದರೆ ಯಾವ ಭಾವನೆಗಳನ್ನು ಕೂಡ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ನೋ ಕಮೆಂಟ್ಸ್ ಅಂತ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ಯಾಕೆ ಹಾಗಿದ್ರೆ ಶಾಸಕ ಶ್ರೀನಿವಾಸ್? ಮೊದಲು JDS ಪಕ್ಷದಿಂದ ಬಂದಂಥವ್ರು, JDS ಪಕ್ಷದ ಬಗ್ಗೆ ಮಾತನಾಡ್ತಾ ಇದ್ದಂಥವ್ರು ಇವತ್ತು ನಾನು ನಮ್ಮ ಪಕ್ಷದ ಯಾವುದೇ ಸಿದ್ಧಾಂತಗಳಿಗಾಗಲಿ ಅಥವಾ ಹೇಗೆ ನಡೀತಾ ಇರೋ ಬೆಳವಣಿಗೆಗಳಿಗಾಗಲಿ ನಾನು ಏನೂ ಮಾತನಾಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೀಗಾದರೂ? ಪಕ್ಷದ ನಾಯಕರ ವಿರುದ್ಧ ಈಗ JDSನ ಶಾಸಕರು ಸೊಲ್ಲೆತ್ತೋದಕ್ಕೆ ಈಗ ಸಾಧ್ಯ ಆಗ್ತಾ ಇದೆಯಾ ಇಷ್ಟು ದಿನ ಆದಮೇಲೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಪಕ್ಷ ಬಿಡ್ತೀನಿ ಅವಾಗ ಅವ್ರೇನಾದ್ರು JDSನವರು BJP ಜೊತೆ ಅಲಯನ್ಸ್ ಮಾಡ್ಕೊಂಡ್ರು ಅಂದರೆ 100% ಪಕ್ಷದಾಗಿ ಅದು ಮುಂದೆ ನಮ್ಮ ಕಾರ್ಯಕರ್ತನ ಕರೆದು ತೀರ್ಮಾನ ಮಾಡ್ತೀವಿ. ಇಲ್ಲ ಪಾಪ ಆ ಥರ ಏನಿಲ್ಲ. ನಾನು ಇದುವರೆಗೂ ಚರ್ಚೆನೂ ಮಾಡಿಲ್ಲ. ನನಗೆ ಅದ್ರ ಬಗ್ಗೆ ಅವ್ರಿಗೂ ಅದ್ರ ಬಗ್ಗೆ ಕಲ್ಪನೆಯೂ ಕೂಡ ಇಲ್ಲ. ನಾನು BJPಯ ನಿಲುವುಗಳನ್ನು ವಿರೋಧ ಮಾಡ್ಕೊಂಡು ಬಂದಂಥವ್ನು. ನನಗೆ BJPಯವರು ಸುಮಾರು ಸಾರಿ ನಾನು ಅಧಿಕಾರಕ್ಕೆ ಏನಾದ್ರು ಹೋಗಿದ್ರೆ ಇವತ್ತಿನ ಈ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನೇ ಆಗಿದ್ದೀನಿ. ನಾನು ಅಧಿಕಾರ ಮಾಡ್ಕೊಬೇಕು, ಅಧಿಕಾರದಾಗಿರ್ಬೇಕು, ಹಣ ಮಾಡಬೇಕು ಅಂತ ಏನಾದರೂ ಹೋಗಿದ್ರೆ ನಾನು ಇವತ್ತು ಅಧಿಕಾರದಾಗಿದ್ದೀನಿ. ನನಗೆ ಆ ನೆಸಿಟಿ ಇಲ್ಲ. ನಾನು ಅವಾಗ ಹೋಗ್ತೀನಿ, ಪಕ್ಷ ಬಿಡ್ತೀನಿ ಅವಾಗ. ಇದೇ ಗುಬ್ಬಿ ಶಾಸಕರು ನಿನ್ನೆ ಮತ್ತು ಮೊನ್ನೆ ಹೀಗಂತ ಹೇಳಿದ್ರೆ 4-5 ದಿನಗಳ ಹಿಂದೆನೇ BJP ಮತ್ತು JDS ನಡುವೆ ಕುಚ್ ಹೋತಾ ಹೈ ಅಂತ ಹಿರಿಯ ನಾಯಕ ಬಸವರಾಜ ಹೊರಟ್ಟಿ ಕೂಡ ಸುಳ್ಳು ಕೊಟ್ಟಿದ್ರು. ಏನು ಹೇಳಿದ್ರು ಬಸವರಾಜ ಹೊರಟ್ಟಿ? JDS ವಿಲೀನದ ಬಗ್ಗೆ ಬಸವರಾಜ ಹೊರಟ್ಟಿ ಸುಳ್ಳನ್ನು ಕೊಟ್ಟಿದ್ರು. JDS ಮತ್ತು BJP ಮೈತ್ರಿ ಸಹಜ, ಅದರಲ್ಲಿ ಏನು ಸ್ಪೆಷಲ್ ಇಲ್ಲ ಅಂತ ಹೇಳಿದರು. ಆದರೆ ಈ ಬಾರಿಯ ಮೈತ್ರಿ ಮುಂಚಿನ ಥರ ಇರಲ್ಲ, ಬಹಳ ಗಟ್ಟಿಯಾಗಿರುತ್ತೆ. ಮೊದಲಿನ ಥರ ಅಷ್ಟೊಂದು ಟೊಳ್ಳಾಗಿನೋ ಅಥವಾ ಅರ್ಥದಲ್ಲಿ ಕಿತ್ಕೊಂಡು ಹೋಗೋ ಥರ ಇರಲ್ಲ. ಈ ಬಾರಿ ಅಷ್ಟು ಗಟ್ಟಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ಮೈತ್ರಿ ಮುರಿದ್ರೆ ಏನಾಗುತ್ತೆ ಅನ್ನೋದು BJPಗೆ ಗೊತ್ತಾಗಿದೆ. ಈ ಬಾರಿಯ ಮೈತ್ರಿ ಅತ್ಯುತ್ತಮವಾಗಿರುತ್ತೆ ಅಂತ ಹೊರಟ್ಟಿಯವರು ಹೇಳಿದ್ದಾರೆ. ಪರಿಷತ್ ಸಭಾಪತಿ ಕುರ್ಚಿಗಾಗಿ ಗದ್ದಲದ ಬೆನ್ನಲ್ಲೇ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿರಿಯ ನಾಯಕ ಬಸವರಾಜ ಹೊರಟ್ಟಿ, JDSನ ನಾಯಕ. ಇನ್ನು JDSನ ಈ ಎಲ್ಲ ಬೆಳವಣಿಗೆಗಳಿಗೆ JDSನ ನಾಯಕರು ಅಲ್ಲೊಂದಿಲ್ಲೊಂದು ಹೇಳಿಕೆಯನ್ನು ಕೊಡ್ತಾರೆ. ಇದಕ್ಕೆ ಮಾಜಿ CM ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ, ಸರಿಯಾಗಿಯೇ ಮಾತನಾಡಿದ್ದಾರೆ. ಯಾಕೆಂದರೆ ಅವರು ಕೂಡ JDSನ್ನು ತೊರೆದು ಬಂದಂಥವರು, ಅಲ್ಲಿ ಇರೋದಕ್ಕೆ ಆಗದೆ. ಏನು ಹೇಳಿದ್ದಾರೆ? BJPಯ B ಟೀಮ್ ಆಗಿ ಕೆಲಸ ಮಾಡ್ತಾ ಇದೆಯಾ JDS? ಪದೇ ಪದೇ ಈ ಮಾತನ್ನು ಹೇಳ್ತಾ ಇದ್ರು. JDS BJPಯ B ಟೀಮ್ ಇದ್ದ ಹಾಗೆ, ನೋಡೋಕೆ ಮಾತ್ರ JDS ಅಷ್ಟೇ. ಅಂದರೆ ಈಗ ಇರುವಂತಹ JDS ಅದು BJPಯ B ಟೀಮ್ ಅಷ್ಟೇ. ರೈತ ವಿರೋಧಿ ಕಾಯ್ದೆಗಳಿಗೆ JDS ಬೆಂಬಲ ಕೊಟ್ಟಿದೆ. ಹೊರಗಡೆ ರೈತರ ಜಪ ಮಾಡೋದು, ಒಳಗಡೆ ಸಪೋರ್ಟ್ ಮಾಡೋದು ಅವರ ವಿರುದ್ಧವಾಗಿ. BJPಯ B ಟೀಮ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಸಿದ್ದು ಗುಟುರು ಹಾಕಿದ್ದಾರೆ. BJP ಜೊತೆ ವಿಲೀನ ಆದರೂ ಯಾವುದೇ ಪ್ರಯೋಜನ ಇಲ್ಲ. JDS ವಿಲೀನವಾದರೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತೆ. ದಳಪತಿಗಳ ವಿರುದ್ಧ ಮಾಜಿ CM ಸಿದ್ದರಾಮಯ್ಯ ಈ ರೀತಿಯಾಗಿ ಲೇವಡಿ ಮಾಡಿದ್ದಾರೆ.
ಅದಕ್ಕೆ ಅವ್ರನ್ನ ಬಿ ಟೀಮ್ ಅಂತ ಕರೆದಿದ್ದೆ. ಈಗ ಬಿ ಟೀಮ್ ಅಂತ ಹೇಳಿ ಸಾಬೀತಾಗ್ಬಿಡೋದು. ಆಗ ನನ್ನ ಮೇಲೆ ಏನೆಲ್ಲ ಬಿದ್ದಿದ್ರು, ನಾವು ಬಿ ಟೀಮ್ ಅಲ್ಲ, ನಾವು ಜಾತ್ಯತೀತ ಪಕ್ಷ, ನಮ್ಮದು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ. ಈಗ ನಾವು ಇಟ್ ಈಸ್ ಪ್ರೂವ್ಡ್ ದಟ್ JDS ಈಸ್ ಎ ಬಿ ಟೀಮ್ ಆಫ್ BJP. ಬಿ ಟೀಮ್ ಆಗಿರೋದ್ರಿಂದ ಬಿ ಟೀಮ್ ಅಂತ ಹೇಳಿದ್ದೀನಿ. ಜನ ಯಾವಾಗ ಸತ್ಯ ಗೊತ್ತಾಯಿತು ಇವ್ರ ಮೇಲೆ ವಿಶ್ವಾಸ ಇಡ್ತಾ ಇಲ್ಲ, ಆಗಾಗ ಹಾಳಾಗಿದ್ದಾರೆ ಅಷ್ಟೇ. ಇವ್ರ ಮೇಲೆ ಅವ್ರ ನಡವಳಿಕೆಗಳಿಂದ, ಅವ್ರ ಬಿಹೇವಿಯರಿಂದ ಗೊತ್ತಾಗಲ್ವಾ? ಸ್ಲೋಲಿ JDS ಅದ್ರ ಪಾಡ್ಗೆ ಅದೇ ತನ್ನ ಅಸ್ತಿತ್ವ ಕಳ್ಕೊಬಿಡ್ತದೆ ಅಷ್ಟೇ. ನಾವು ಯಾರು ಏನು ಮಾಡಬೇಕಾಗಿಲ್ಲ, ಅವರಾಗಿದ್ದು ಅವರೇ ಅಸ್ತಿತ್ವ ಕಳ್ಕೊತಾರೆ. ಅವರಿಗೆ ಯಾರು ಜಾತ್ಯತೀತ ತತ್ವ. ಎಸ್, ಮತ್ತೆ ನಮ್ಮ ಸಹೋದ್ಯೋಗಿಗಳ ಜೊತೆ ಮಾತಾಡೋಣ. ಶಿವಕುಮಾರನ್ನು ಮಾತಾಡಿಸ್ತೀನಿ. ಶಿವಕುಮಾರ್, ಹಿಂದಿನಿಂದ ಹೇಳ್ತಾ ಬಂದಿದ್ದೆ JDS BJPಯ ಬಿ ಟೀಮ್ ಅಂತ. ಇವತ್ತು ಅಧಿಕೃತವಾಗಿ ಅವರೇ ಅನಾವರಣ ಆಗ್ತಾ ಇದ್ದಾರೆ ಅಂತ. ಹಲವಾರು ವಿಚಾರಗಳಲ್ಲಿ JDSನ ದ್ವಂದ್ವ ನಿಲುವು ಅಥವಾ ಅಡ್ಡಗೋಡೆ ಮೇಲೆ ದೀಪ ಇಡುವಂಥದ್ದು, ಸರ್ಕಾರ ಅಧಿಕಾರ ಕಳ್ಕೊಂಡ್ಮೇಲೆ BJPಯಿಂದನೇ ಅಧಿಕಾರ ಕಳ್ಕೊಳ್ತು, ಅದು ಕೂಡ ಗೊತ್ತಿದೆ. ಆದರೆ ಕಾಂಗ್ರೆಸ್ನ ಮೇಲೆ ಅಥವಾ ಸಿದ್ದರಾಮಯ್ಯನವ್ರ ಮೇಲೆ ಚುಚ್ಚುತ್ತಾ ಬಂದರು, ಸಿದ್ದರಾಮಯ್ಯನೇ ಕಾರಣ ಇದಕ್ಕೆ, ಅಲ್ಲಿ ಇಲ್ಲಿ ಅಂತ. ಬಟ್ ಈಗ ಹೇಗೆ ಒಂದಾಗುತ್ತಾ ಇದ್ದಾರೆ ಇವರು? ಜನ, ಕಾರ್ಯಕರ್ತರು ಎಲ್ಲಿಗೆ ಹೋಗಬೇಕು? ಎಲೆಕ್ಷನ್ ಬಂದಾಗ ಒಂದು, ಅಥವಾ ಇತರ ಸಂಕಷ್ಟ ಬಂದಾಗ ಒಂದು. ಶ್ರೀನಿವಾಸ್ ಅವರು ಮಾತನಾಡ್ತಾರೆ, ಇವ್ರು ಈ ಥರ ಆದರೆ ನಾವು ಮುಂದುವರಿಯೋದಿಲ್ಲ, ನನ್ನ ಜೊತೆ ಇನ್ನೂ ಸಾಕಷ್ಟು ಜನ ಬರ್ತಾರೆ ಅಂತ. ಅಂದರೆ ಸಿದ್ದರಾಮಯ್ಯ ಹೇಳದ ಹಾಗೆ ಈಗ BJPಯ ಬಿ ಟೀಮ್ ಆಗಿದೆಯಾ JDS ಅಂತ? ಗುರುಪ್ರಸಾದ್, ಈಗಾಗಲೇ ಹೇಳಿದಾಗೆ ಒಂದು ಕಡೆ ರಾಜಕೀಯ ಪಕ್ಷಗಳು ತತ್ವ ಸಿದ್ಧಾಂತಗಳ ಮೇಲೇ ಜನರನ್ನ ಮನಸ್ಸನ್ನು ಗೆಲ್ಲಬೇಕಾಗತ್ತೆ. ಜೊತೆಗೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋದು ಕಡೆ ಹೆಚ್ಚಿನ ಗಮನವನ್ನು ಕೊಡ್ತವೆ ಯಾವುದೇ ಪಕ್ಷಗಳಿರ್ಬೋದು. ಆದರೆ ಪ್ರಸ್ತುತ ನಡೀತಾ ಇರುವಂತಹ ಒಂದು ಬೆಳವಣಿಗೆಗಳೇನಿದೆ ಅದು ಎಲ್ಲೋ ಒಂದು ಕಡೆ ಈಗಾಗಲೇ ವಿಲೀನ ವಿಚಾರ ಏನು JDS ಮತ್ತು BJP ವಿಲೀನ ಆಗ್ತವೆ, ಬಿ ಟೀಮ್ JDS ಬಿ ಟೀಮ್ ಅನ್ನುವಂತಹ ಒಂದು ವಿಚಾರಗಳು ಬರ್ತಾ ಇದೆ. ಸೊ ಇದು ಎಲ್ಲೋ ಒಂದು ಕಡೆ ಸತ್ಯ ಅನ್ನುವಂಥದ್ದನ್ನು ಕೂಡ ಒಪ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ 2018ರಲ್ಲಿ ಸೋತಂತಹ ಸಂದರ್ಭದಲ್ಲಿ JDS ಅವರು BJPಗೆ ಸಪೋರ್ಟ್ ಮಾಡಿ ನನ್ನನ್ನು ಸೋಲಿಸಿದ್ರು ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ರು. ಆಗ JDS ನಾಯಕರು ಅದನ್ನು ಒಪ್ಕೊಂಡಿರಲಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಪಕ್ಷದಲ್ಲಿರುವಂಥವರೇ ಸೋಲಿಸಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳನ್ನೇ ಅವರು ಇಲ್ಲಿಯವರೆಗೂ ಕೂಡ ಮುಂದೆ ಹಾಕೊಂಡು ಬಂದರು. ಯಾಕೆಂದರೆ ಎಲ್ಲೂ ಕೂಡ ನಾವು BJPಗೆ ಸಪೋರ್ಟ್ ಮಾಡಿದ್ದೀವಿ ಅಂತ ಅವ್ರು ಹೇಳಿರಲಿಲ್ಲ. ಸೊ ಆದರೆ ಒಳಗೊಳಗೆ ಅವರು BJP ಜೊತೆ ಸಪೋರ್ಟ್ ಮಾಡಿದ್ರು ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಭಾಳ ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇದೆ. ಮತ್ತೆ ಸಿದ್ದರಾಮಯ್ಯ ಆ ಒಂದು ವಿಚಾರವನ್ನು ಏನು ಆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರು, ಈಗಲೂ ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಸರಿಯಾಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ. ಯಾಕೆಂದರೆ ಪ್ರಸ್ತುತ ಇತ್ತೀಚೆಗೆ ನಡೀತಾ ಇರುವಂತಹ ಒಂದು ವಿಚಾರಗಳು, ವಿದ್ಯಮಾನಗಳೇನಿದೆ, JDS BJPಗೆ ಪೂರಕವಾಗಿಯೇ ಇಲ್ಲಿ ವರ್ತನೆಯನ್ನು ಮಾಡ್ತಾ ಇದೆ. ಇದು ಯಾಕೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಾವೇ ಕಂಡುಕೊಂಡಾಗ ಅದಕ್ಕೆ ಸಿಕ್ಕುವಂತಹ ಉತ್ತರಗಳು ಕೂಡ ಸಾಕಷ್ಟಿದೆ. ಒಂದು ಕಡೆ ಪ್ರಧಾನಿಯವರ ಜೊತೆ ಕುಮಾರಸ್ವಾಮಿ ಅವರು ಇಟ್ಕೊಂಡಿರುವಂತಹ ಅನ್ಯೋನ್ಯ ಸಂಬಂಧ, ಯಾಕೆಂದರೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಅವರನ್ನು ಈಸಿಯಾಗಿ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಬಟ್ CM ಹೋದರೆ ಅಲ್ಲಿ ಅವಕಾಶ ಸಿಗೋದಿಲ್ಲ ಪ್ರಧಾನಿಯವರನ್ನು ಭೇಟಿ ಮಾಡೋದಕ್ಕೆ, ಒಂದು ಕಾರಣ. ಮತ್ತೊಂದು ಕಡೆ ಮೈತ್ರಿ ಸಂದರ್ಭ, ಅಂದರೆ ಹಿಂದೆ ಸರ್ಕಾರ ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಏನು ಬಂತು, ಆಗಲೂ ಕೂಡ ಒಂದು ಕಡೆ ಜಾತ್ಯತೀತ ತತ್ವದ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕಾ ಅಥವಾ ಕೋಮುವಾದಿ BJP ಪಕ್ಷವನ್ನು ಬೆಂಬಲಿಸಬೇಕಾ ಅನ್ನುವಂತಹ ಒಂದು ಚಾಯ್ಸು JDSಗೆ ಬರುತ್ತೆ. ಯಾಕೆಂದರೆ ಆಗ ಅನಿವಾರ್ಯ ಆಗಿರುತ್ತೆ, JDS ಬೆಂಬಲ ಕೊಟ್ಟರಷ್ಟೇ ಆಗ ಸರ್ಕಾರ ಅಧಿಕಾರಕ್ಕೆ ಬರುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ದೇವೇಗೌಡರು ಜಾತ್ಯತೀತ ನಿಲುವಿನ ಅಡಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋಣ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆದರೆ ಕುಮಾರಸ್ವಾಮಿ ಅವರಿಗೆ ಒಳಗೊಳಗೆ BJPಗೆ ನಾವು ಸಪೋರ್ಟ್ ಮಾಡಬಹುದಾ ಅನ್ನುವಂತಹ ಒಂದು ಲೆಕ್ಕಾಚಾರಗಳನ್ನು ಹಾಕ್ತಾ ಇರ್ತಾರೆ. ಆದರೆ ಅನಿವಾರ್ಯವಾಗಿ ಜನರಿಗೆ ಬೇರೆ ರೀತಿಯಾದಂಥ ಒಂದು ಮೆಸೇಜ್ ಹೋಗುತ್ತೆ ಅನ್ನುವಂತಹ ಕಾರಣ, ಮತ್ತೊಂದು ಕಡೆ CM ಅಧಿಕಾರದ ಕುರ್ಚಿ ತಮಗೆ ಕೊಡ್ತೇವೆ ಅನ್ನುವಂತಹ ಒಂದು ಕಾಂಗ್ರೆಸ್ ನಾಯಕರ ಒತ್ತಡ. ಸೊ ಹೀಗಾಗಿ ಆಗ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಮಾತಾಡ್ತೀನಿ ಶಿವಕುಮಾರ್. ಇನ್ನು ಗುಬ್ಬಿಯ ಶಾಸಕ ಶ್ರೀನಿವಾಸ್ ಅವರು ಕೊಟ್ಟಿರುವಂಥ ಹೇಳಿಕೆ, ಇಷ್ಟು ದಿನ ಪಕ್ಷದ ನಾಯಕರನ್ನ, ಪಕ್ಷವನ್ನ ನಂಬಿಕೊಂಡಿದ್ದಂಥವ್ರು, ಜೊತೆಗೆ ಆ ಪಕ್ಷದ ನೆರಳಲ್ಲಿ ಗೆದ್ದು ಬರ್ತಾ ಇದ್ದಂಥವ್ರು, ಈಗ ಇದ್ದಕ್ಕಿದ್ದ ಹಾಗೆ ಏನಾಯಿತು? ಈ ಧ್ರುವೀಕರಣ ಅಂದರೆ ಏನು? ಈ ಬಗ್ಗೆ ನಮ್ಮ ಪ್ರತಿನಿಧಿ ದಶರಥ್ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ದಶರಥ್, ಇದೀಗ JDSನಲ್ಲಿ ನಿಜವಾಗಿಯೂ JDSನ ಕಟ್ಟ ಬೆಂಬಲಿಗರಾಗಿದ್ದಂಥವ್ರು, ಶಾಸಕರಾಗಿ ಬೆಳೆದಂಥವ್ರು ಎಲ್ಲರೂ ಕೂಡ
ಕೆಲವು ಕೂಡ ಅನಿವಾರ್ಯವಾಗಿ ಕುಮಾರಸ್ವಾಮಿ ಅವರ ಮಾತಿಗೆ ಎಲ್ಲರೂ ಕೂಡ ತಲೆಯಾಡಿಸಬೇಕಾದಂಥ ಸಂದರ್ಭ ಬಂದಿದೆ. ಅದಕ್ಕೆ ಅವರೆಲ್ಲ ಅವ್ರ ಜೊತೆ ಇದ್ದಾರೆ. ಇನ್ನು ಕೆಲವರು ಇಲ್ಲ, ನಾವು ಸಿದ್ಧಾಂತಕ್ಕೆ ಮಾತ್ರ ಕಟ್ಟಿಬಿದ್ದಿದ್ದೀವಿ, ಒಂದು ವೇಳೆ ಅವರೇನಾದರೂ BJP ಜೊತೆ ವಿಲೀನ ಆಗೋದು ಏನು ಮಾತು ಬರ್ತಾ ಇದೆ ಅದೇನಾದರೂ ನಿಜ ಆಯಿತು ಅಂತಂದರೆ ನಾವು ಖಂಡಿತ ಅಲ್ಲಿ ಒಂದು ಕ್ಷಣ ಇರೋದಿಲ್ಲ, ನಮ್ಮ ಜೊತೆ ಸಾಕಷ್ಟು ಜನ ಬರ್ತಾರೆ ಅಂತ ನಿನ್ನೆ ಮತ್ತು ಮೊನ್ನೆ ಗುಬ್ಬಿಯ ಶಾಸಕ 3 ಟರ್ಮ್ ಗೆದ್ದಿರುವಂಥದ್ದು JDSನ ಲಾಂಛನದಲ್ಲಿ ಅವರು. ಬಟ್ ಯಾಕೆ ಹೀಗೆ ಅವ್ರು ಹೇಳಿರೋ ಮಾತಿನಲ್ಲಿ ಏನು ಅರ್ಥ ಇದೆ, ಮುಂದೆ ಎಲ್ಲಿಗೆ ಹೋಗ್ತಾರೆ, ಯಾಕೆ JDSನಲ್ಲಿ ಕಷ್ಟ ಆಗ್ತಾ ಇದೆಯಾ ಅಂಥವ್ರಿಗೆ ಅಂತ? ಗುರುಪ್ರಸಾದ್, ಬಿಜೆಪಿ ಹಾಗೂ JDS ನಡುವಣ ಒಪ್ಪಂದ ಒಡಂಬಡಿಕೆ ಏನು ಹೇಳ್ತೀವಿ ನಾವು, ಇದೊಂದು ಮೈತ್ರಿ ಅಥವಾ ಸಾಫ್ಟ್ವೇರ್ ಮೃದು ಧೋರಣೆ, ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳಿದೆ ಇದರ ಹಿಂದೆ ಅಂತ ಹೇಳಲಾಗ್ತಿದೆ. ಏನು ರಾಜಕೀಯ ಲೆಕ್ಕಾಚಾರ ಅಂತ ಹೇಳಿದ್ರೆ, ಈಗ ವಿಧಾನಸಭೆ ಚುನಾವಣೆ ಇನ್ನು 2.5 ವರ್ಷದವರೆಗೂ ವಿಧಾನಸಭಾ ಚುನಾವಣೆ ಇಲ್ಲ, ಲೋಕಸಭಾ ಚುನಾವಣೆ ಅದಾದ ನಂತರ ಬರುತ್ತೆ. ಸ್ಥಳೀಯ ಸಂಸ್ಥೆಗಳಿಗೆ ಒಡಂಬಡಿಕೆ ಮಾಡ್ಕೋಬೇಕು, ಒಪ್ಪಂದ ಮಾಡ್ಕೊಳ್ಳುವಂಥ ಅನಿವಾರ್ಯತೆ ಯಾವ ರಾಜಕೀಯ ಪಕ್ಷಗಳಿಗೂ ಕೂಡ ಎದುರಾಗೋದಿಲ್ಲ. ಆದರೂ ಕೂಡ JDS ಹಾಗೂ BJP ನಡುವಣ ಈ ರೀತಿಯ ಮೃದು ಧೋರಣೆ ಇದೆಯಲ್ಲ, ಅದು ಸಾಕಷ್ಟು ರಾಜಕೀಯ ಚರ್ಚೆಗಳಿಗೆ, ವಾದ ವಿವಾದಗಳಿಗೆ ಹುಟ್ಟು ಹಾಕಿದೆ. ಇದ್ರ ಬಗ್ಗೆ ವಿಲೀನ ಮಾಡ್ಕೊಳ್ಳೋದಿಲ್ಲ, ನಮ್ಮ ಪ್ರಾಣ ಇರೋವರೆಗೂ ಕೂಡ ವಿಲೀನ ಸಾಧ್ಯ ಇಲ್ಲ ಅಂತ ಹೇಳಿ ದೇವೇಗೌಡರು, ಕುಮಾರಸ್ವಾಮಿ ಹಾಗೂ HD ರೇವಣ್ಣ ಮೂವರು ಕೂಡ ವಿಲೀನ ಪ್ರಸ್ತಾವಕ್ಕೆ ತೆರೆ ಎಳೆದಿದ್ದಾರೆ. ಆದರೂ ಕೂಡ ಅದು ಜೀವಂತವಾಗಿದೆ. ಜೊತೆಗೆ ಕೇವಲ ಮೊದಲನೇ ಹಂತದ ನಾಯಕರು, JDSನ ಮೊದಲನೇ ಹಂತದ ನಾಯಕರು ಅದನ್ನ ತಳ್ಳಿ ಹಾಕ್ತಾ ಇದ್ರೆ, ಎರಡನೇ ಹಂತದ ನಾಯಕರು ಅಥವಾ ಮಾಜಿ ಸಚಿವರು, ಹಾಲಿ ಶಾಸಕರಾಗಿರುವಂಥ JDSನ ಶಾಸಕರೇ ಅದನ್ನ ಬಾಯ್ಬಿಟ್ಟು ಓಪನ್ ಆಗಿ ಮಾತನಾಡ್ತಿದ್ದಾರೆ. ಹೌದು, ಖಂಡಿತವಾಗಿಯೂ ಕೂಡ BJP ಹಾಗೂ JDS ಸಾಕಷ್ಟು ದಿನಗಳಿಂದ ಒಡಂಬಡಿಕೆ ಮಾಡಿಕೊಂಡಿತ್ತು. ಆ ಒಪ್ಪಂದವನ್ನ ಮಾಡಿಕೊಂಡ ಪರಿಣಾಮವೇ ಕಾಂಗ್ರೆಸ್ ಅನ್ನ ಸೋಲಿಸಲಿಕ್ಕೆ ಸಾಕಷ್ಟು ಯೋಜನೆಯನ್ನು ರೂಪಿಸಿತ್ತು ಅಂತ. ಅದರಲ್ಲಿ ಪ್ರಮುಖವಾಗಿ ಗುಬ್ಬಿ ಕ್ಷೇತ್ರದ ಶಾಸಕ SR ಶ್ರೀನಿವಾಸ್ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJP ಜೊತೆ JDS ಹೊಂದಾಣಿಕೆ ಮಾಡ್ಕೊಳ್ತಾ ಇರುವಂಥದ್ದು ಇದೇ ಮೊದಲಲ್ಲ, ಸಾಕಷ್ಟು ಬಾರಿ ಈ ರೀತಿಯ ಒಡಂಬಡಿಕೆಗಳನ್ನು ಮಾಡ್ಕೊಳ್ತಾ ಇದೆ. ಒಂದು ವೇಳೆ BJP ಜೊತೆ ವಿಲೀನ ಮಾಡ್ಕೊಳ್ಳೋದಾದ್ರೆ ಈ ಪಕ್ಷದಲ್ಲಿ ನಾನು ಕೂಡ ಇರೋದಿಲ್ಲ ಅಂತ ಹೇಳಿ ನೇರವಾಗಿ SR ಶ್ರೀನಿವಾಸ್ ಹೇಳಿದ್ದಾರೆ. ಇನ್ನೊಂದು ಕಡೆ GT ದೇವೇಗೌಡರು ಕೂಡ ಮೈತ್ರಿ ಸರ್ಕಾರ ಬೀಳಲಿಕ್ಕೆ ಕೇವಲ ಸಿದ್ದರಾಮಯ್ಯ ಅವರು ಮಾತ್ರ ಕಾರಣವಲ್ಲ, ಅದು ಕುಮಾರಸ್ವಾಮಿ ಅವ್ರದ್ದು ಕೂಡ ಪಾಲಿದೆ ಅಂತ ಹೇಳಿದ್ದಾರೆ. ಸೊ JDSನಲ್ಲಿದ್ದಂಥ ಅನೇಕರ ವಾದ ವಿವಾದಗಳು ಏನೇ ಇದ್ರು ಕೂಡ, ಭಿನ್ನಾಭಿಪ್ರಾಯಗಳೇನೇ ಇದ್ರು ಕೂಡ ಆ ಪಕ್ಷದ ವರಿಷ್ಠರು ಮತ್ತೆ ಮುಖಂಡರು ಖಂಡಿತವಾಗಿಯೂ ನಾವು ವಿಲೀನ ಮಾಡ್ಕೊಳ್ಳೋದಿಲ್ಲ, ನಾವು JDS ಪಕ್ಷವದಲ್ಲೇ ಮುಂದುವರಿತೀವಿ, ಆ ಪಕ್ಷವನ್ನ ಸ್ವತಂತ್ರವಾಗಿ ಇಡ್ತೇವೆ ಅಂತ ಹೇಳಿದ್ದಾರೆ. ಓಕೆ ದಶರಥ್, ಮತ್ತೆ ಮಾತಾಡ್ತೀನಿ ನಿಮ್ ಜೊತೆ. ಕಳೆದ 8-10 ದಿನಗಳಿಂದ ಹಸಿರು ಸೀರೆ ಹೊತ್ತಂತಹ ಮಹಿಳೆ ತಲೆ ಮೇಲಿನ ತೆನೆಯನ್ನ ಭಾರ ಇಳಿಸಿ ಕಮಲ ಮುಡಿಯೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಚರ್ಚೆ ಭಾರಿ ಬಿರುಗಾಳಿಯನ್ನು ಬೀಸಿತು. ರಾಜ್ಯದ ಗಡಿ ದಾಟಿ ದೆಹಲಿಯಲ್ಲೂ ಕೂಡ ಸಖತ್ ಸೌಂಡ್ ಮಾಡಿತು. ಅರವಿಂದ ಲಿಂಬಾವಳಿ ನಿಗೂಢ ಮಾತಿನ ಮರ್ಮದ ಬಿಸಿ ಕುಮಾರಸ್ವಾಮಿ ಯಡಿಯೂರಪ್ಪರಿಗೂ ಕೂಡ ಇದೀಗ ತಟ್ಟೋದಕ್ಕೆ ಆರಂಭ ಮಾಡಿದೆ. ಇವತ್ತು ಈ ಇಬ್ಬರು ನಾಯಕರು, ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ, ನೋ ಇಬ್ಬರು ವಿಲೀನ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಸ್ವತಂತ್ರ ಪಕ್ಷವಾಗಿಯೇ ಉಳಿತೀವಿ ಅಂತಾನು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಏನು ಹೇಳಿದ್ದಾರೆ ನೋಡೋಣ. ಇನ್ನು ಕೇಂದ್ರದ ನಾಯಕ, ರಾಜ್ಯದ ಸಂಸದ ಪ್ರಹ್ಲಾದ್ ಜೋಶಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಧ್ಯನೇ ಇಲ್ಲ, ಚುನಾವಣೆಗೆ ಇನ್ನೂ ಕೂಡ ಟೈಮ್ ಇದೆ, ಚುನಾವಣೆ ಬಂದಾಗ ನೋಡೋಣ, JDS ವಿಲೀನ ವಿಚಾರ ಸುಳ್ಳು ಅಂತ CM ಹೇಳಿದ್ದಾರೆ. ಈ ಬಗ್ಗೆ ಕುಮಾರಸ್ವಾಮಿ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಯಾವುದೇ ರೀತಿಯ ವಿಲೀನದ ಚರ್ಚೆ ಆಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಕೇಂದ್ರದ ನಾಯಕರು ಇದೀಗ ಸದ್ಯಕ್ಕೆ ಎಂಟ್ರಿ ಆಗಿದ್ದಾರೆ. ಇದರ ಬಗ್ಗೆ ಯಾವುದೇ ರೀತಿಯಾದಂಥ ವಿಚಾರ ನನಗೆ ಗೊತ್ತಿಲ್ಲ, ಇದೆಲ್ಲ ಸುಳ್ಳು ಇಬ್ಬರು ಹೇಳಿದ್ದಾರೆ. ಒಬ್ಬರು ಪಕ್ಷದ ನಾಯಕರು ಅದನ್ನು ಒಪ್ಪಿಕೊಂಡಿಲ್ಲ, ಸುಳ್ಳು ಅಂತ ಹೇಳಿದ್ದಾರೆ, ಯಾವುದೇ ವಿಲೀನ ಇಲ್ಲ ಅಂತ. ಸೊ ಇದು ಚುನಾವಣೆ ಇನ್ನು ಮುಂದೆ ಇದೆ, ನೋಡೋಣ ಅಂತ ಸಂದರ್ಭ ಏನಾದರೂ ಬಂದರೆ, ಅನಿವಾರ್ಯತೆ ಬಿದ್ದರೆ BJPಗೆ ನೋಡೋಣ ಅಂತ ಸಂದರ್ಭ ಅಂತ. ಅಂದರೆ ಮುಂದಿನದಕ್ಕೂ ಈಗಲೇ ಅವರೊಂದು ಟವೆಲ್ ಹಾಸಿಟ್ಟಿದ್ದಾರೆ, ಎಲೆಕ್ಷನ್ ಬಂದಮೇಲೆ ನೋಡೋಣ ಅಂತ. ಎಸ್, ಒಂದು ಕಡೆ ಈ ಮಾತು ಕೇಳಿ ಬರ್ತಾ ಇತ್ತು ಕಳೆದ ಒಂದು ವಾರದಿಂದ. ಅರವಿಂದ್ ಲಿಂಬಾವಳಿ ಹಾಗೆ ಹೇಳಿದ್ರು, ಜೊತೆಗೆ ಹೊರಟ್ಟಿ ಹೀಗೆ ಹೇಳಿದ್ರು. ಎರಡೂ ಪಕ್ಷದಲ್ಲಿರುವಂತಹ ನಾಯಕರು ವಿಭಿನ್ನ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕೆಲವು ಹೇಳಿಕೆಗಳು ಮ್ಯಾಚ್ ಆಗ್ತಾ ಇದ್ದಾವೆ, ಆದರೆ ಈಗ ಸದ್ಯಕ್ಕೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಎಸ್, ಆಗಿದ ಮೇಲೆ ನಿಜವಾದಂತಹ ಈ ಇಬ್ಬರು ನಾಯಕರು ಏನು ಹೇಳ್ತಾರೆ ನೋಡೋಣ. ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಒಪ್ಕೊಂಡಿಲ್ವಾ ಸದ್ಯಕ್ಕೆ ಅವರು ಅಂತ.
ಎಸ್, ಈ ಎಲ್ಲ ಮಾತುಗಳಿಗೆ ಇದನ್ನ ಊಹಾಪೋಹಗಳು ಅಂತ ಅಷ್ಟೇ ಹೇಳಿದ್ದಾರೆ. ಊಹಾಪೋಹಗಳಿಗೆ ಈಗ ತೆರೆ ಎಳೆದಿದ್ದಾರೆ ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು. ಬಿಜೆಪಿ ಜೊತೆ JDS ವಿಲೀನದ ಪ್ರಶ್ನೆನೇ ಇಲ್ಲ, ಅದರ ಮಾತೇ ಇಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಯಾವುದೇ ಚರ್ಚೆ ಇದುವರೆಗೂ ನಡೆದಿಲ್ಲ ಅಂತ CM ಯಡಿಯೂರಪ್ಪ ಹೇಳ್ತಾರೆ. ಚುನಾವಣೆಗೆ ಇನ್ನೂ 2 ವರ್ಷ ಟೈಮ್ ಇದೆ, ನಾವು ಕೂಡ ಪಕ್ಷವನ್ನು ಬಲಪಡಿಸ್ತಾ ಇದ್ದೀವಿ, ನಮಗೆ ಬೇರೆಯವರ ಅನಿವಾರ್ಯತೆ ಇಲ್ಲ, ನಮಗೆ ಯಾವ ಪಕ್ಷದ ಜೊತೆನೂ ವಿಲೀನ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ, ಯಾವ ಪಕ್ಷದ ಜೊತೆ ವಿಲೀನ ಇಲ್ಲ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಸೊ ಈಗ ಸದ್ಯದ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇರುವಂಥ ಚರ್ಚೆಗೆ ಇವರಿಬ್ಬರ ಒಂದು ಸಶೇಷ ಮಾತು ಸದ್ಯಕ್ಕೆ ತೆರೆಯನ್ನು ಹಾಕಿದೆ. ಇದು ಕೇವಲ ಊಹಾಪೋಹಗಳಷ್ಟೇ. ಅರೆ ಹಾಗಿದ್ರೆ BJPಯ ಮುಖಂಡ ಅರವಿಂದ್ ಲಿಂಬಾವಳಿ ಬರೀ ಊಹೆ ಮಾಡ್ಕೊಂಡ್ಬಿಡ್ತಾರ, ಕನಸಲ್ಲಿ ಬಿದ್ದಿದ್ದನ್ನು ಹೇಳ್ತಾರಾ ಅಂತ. ಬಸವರಾಜ ಹೊರಟ್ಟಿಯವ್ರಿಗೂ ಇದೇ ಕನಸು ಬಿದ್ದಿತ್ತಾ ಗೊತ್ತಿಲ್ಲ. ಇದು ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನುವಂಥ ಮಾತಿಗೆ ಪುಷ್ಟಿಯನ್ನು ಕೊಡ್ತಾ ಇದೆ. ಆದರೆ ಸದ್ಯದ ಮಟ್ಟಿಗೆ ಇದನ್ನ ಇಲ್ಲಿಯೇ ಇರಿಸಿದ್ದಾರೆ ಇಬ್ಬರು ನಾಯಕರು. ಪ್ರಧಾನಿ ದೇವೇಗೌಡರು ಕಟ್ಟಿರುವಂಥ ಪಕ್ಷ, ಕುಮಾರಸ್ವಾಮಿಯವರ ಅದರ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು. ಆ ಪಕ್ಷವನ್ನು ಬಲಪಡಿಸಿ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಿರುವಂಥ ಅವ್ರ ಬಗ್ಗೆ ಏನೋ ಪಕ್ಷ ಬೇರೆಯವ್ರ ಜೊತೆ ವಿಲೀನ ಆಗುತ್ತೆ ಮತ್ತೊಂದು ಮಾತಾಡುವಂಥದ್ದು ಪ್ರಧಾನಿ ದೇವೇಗೌಡರಿಗೆ ಮತ್ತು ಪಕ್ಷದ ಅಧ್ಯಕ್ಷ ಕುಮಾರಸ್ವಾಮಿಯವ್ರಿಗೆ ಅಪಮಾನ ಮಾಡಿದಂತೆ ಇದೆ. ಈ ರೀತಿ ಮಾತುಗಳನ್ನು ನಾನು ಮಾತಾಡೋಕ್ಕೆ ಸಿದ್ಧ ಇಲ್ಲ, ಬೇರೆ ಯಾರೂ ಮಾತಾಡಬಾರ್ದು. ಅವರು ವಿಧಾನ ಪರಿಷತ್ತಲ್ಲಿ ಸಭಾಪತಿಗಳ ಚುನಾವಣೆಯ ಸಂದರ್ಭದಲ್ಲಿ ಅವ್ರು ನಿಲ್ಲಿಸಬೇಕು ಅನ್ನೋ ಸಮಯದಲ್ಲಿ ಸಹಕಾರವನ್ನು ಕೇಳಿದ್ರೆ ಅವ್ರು ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮುಂದೆ ಏನಾದ್ರು ಅಗತ್ಯ ಇದ್ದಾಗ ನಮಗೆ ಸಹಕಾರ ಕೊಡ್ಬೋದು. ಆದರೆ ಅವರು ಆ ಪಕ್ಷವನ್ನು ಕಟ್ತಿರೋ ಸಮಯದಲ್ಲಿ ಅವರೆಲ್ಲ ಬೇರೆ ಪಕ್ಷ ವಿಲೀನ ಆಗ್ತಾರೆ ಮತ್ತೊಂದು ಮಗದೊಂದು ಇಡುವಂಥದ್ದು ಯಾರಿಗೂ ಶೋಭೆ ತರುವಂಥದ್ದಲ್ಲ. ಆ ಪ್ರಶ್ನೆ ಇನ್ನೂ 2.5 ವರ್ಷ ವಿಧಾನಸಭಾ ಚುನಾವಣೆ ಇದೆ. ನಮ್ಮ ಪಾಡಿಗೆ ನಾವು ಪಕ್ಷವನ್ನು ಕಟ್ತೇವೆ, ಅವ್ರ ಪಾಡಿಗೆ ಅವ್ರ ಪಕ್ಷ ಕಟ್ತಾರೆ. ಸೊ ಅದರಿಂದ ಈ ರೀತಿ ಎಂದೂ ಯಾರೂ ಮಾತಾಡಬಾರ್ದು, ನಮ್ಮ ಪಕ್ಷದ ಮುಖಂಡರು ಯಾರೂ ಮಾತನಾಡಬಾರ್ದು. ಈ ಮಾತನ್ನು ನಾನು ಯಾರೂ ಮಾತಾಡಬಾರ್ದು. ಜಾತ್ಯತೀತ ಜನತಾದಳದ ಪಕ್ಷವನ್ನು ಯಾವುದೇ ಪಕ್ಷಗಳ ಜೊತೆ ವಿಲೀನ ಮಾಡತಕ್ಕಂಥ ಪ್ರಶ್ನೆ ನಾವು ಬದುಕಿರತಕ್ಕಂಥ ದಿನಗಳವರೆಗೆ ಸಾಧ್ಯ ಇಲ್ಲ. ಈಗಾಗಲೇ ಕಳೆದ ನಾವು ಅಧಿಕಾರಕ್ಕೆ ಅರಸಿ ಹೋಗಿರ್ತಕ್ಕಂಥವರು ಅಲ್ಲ. ಕಳೆದ 10 ವರ್ಷಗಳಿಂದ ವಿರೋಧ ಪಕ್ಷದಲ್ಲೇ ಕೆಲಸ ಮಾಡಿದ್ದೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ಜಾತ್ಯತೀತ ಜನತಾದಳದ ಪ್ರಮುಖ ರೂವಾರಿಗಳೇನಿದ್ದಾರೆ ಸನ್ಮಾನ್ಯ ದೇವೇಗೌಡರ ಸುದೀರ್ಘವಾದಂಥ ರಾಜಕಾರಣದಲ್ಲೂ ಸಹ ಅವರ 60 ವರ್ಷದ ರಾಜಕಾರಣದಲ್ಲಿ ಅವರು ವೈಯಕ್ತಿಕವಾದಂಥ ಹೋರಾಟ ಮಾಡಿ ಜನರ ಸಮಸ್ಯೆಗಳ ಪರವಾಗಿ ಹೋರಾಟದ ಮುಖಾಂತರ ಈ ಪಕ್ಷವನ್ನು ಉಳಿಸಿದ್ದಾರೆ. ಅವರು ಇದ್ದಂಥ 60 ವರ್ಷದ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಇದ್ದಂಥದ್ದು 10 ತಿಂಗಳು ಪ್ರಧಾನಮಂತ್ರಿಗಳಾಗಿ, 18 ತಿಂಗಳು ಮುಖ್ಯಮಂತ್ರಿಗಳಾಗಿ, ಒಂದು 2-3 ವರ್ಷ ನೀರಾವರಿ ಮತ್ತು ಲೋಕೋಪಯೋಗಿ ಇಲಾಖೆ ಸಚಿವರಾಗಿ, ಅಂದರೆ ಒಂದು 4 ವರ್ಷ 5 ವರ್ಷ ಅವರು ಅಧಿಕಾರದಲ್ಲಿರಬಹುದು. ಉಳಿದ 55 ವರ್ಷಗಳು ವಿರೋಧ ಪಕ್ಷದಲ್ಲೇ ಕೆಲಸ ಮಾಡಿರ್ತಕ್ಕಂಥ ನಾಯಕರು. ಅವರು ಕಟ್ಟಿರ್ತಕ್ಕಂಥ ಪಕ್ಷ ಇದು. ಯಾವುದೋ ಅಧಿಕಾರ ಹಿಡಿಬೇಕು ಅಂತ ಹೇಳಿ ಈ ಪಕ್ಷ ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಗಳ ಜೊತೆ ವಿಲೀನ ಮಾಡತಕ್ಕಂಥ ಪ್ರಶ್ನೆ ಇಲ್ಲ. ವಿಲೀನ ಒದ್ದಾಟ ಎಷ್ಟರ ಮಟ್ಟಿಗೆ ಬಂದಿದೆ ಅಂತಂದರೆ ಇದೀಗ ಇಬ್ಬರು ನಾಯಕರು, ಪಕ್ಷಗಳ ನಾಯಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಕನಸು, ಇದು ಸಾಧ್ಯ ಇಲ್ಲ, ಇನ್ನೂ 2 ವರ್ಷ ಬಾಕಿ ಇದೆ ಅಂತ ಮತ್ತೊಬ್ಬರು ಹೇಳ್ತಾರೆ ಕೇಂದ್ರದ ನಾಯಕರು. ಎಸ್, ನಮ್ಮ ಪ್ರತಿನಿಧಿ ದಶರಥ್ ಇದಕ್ಕೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ದಶರಥ್, ಈಗ ಇಬ್ಬರು, ಒಬ್ಬರು ಮಾಜಿ CM, ಒಬ್ಬರು ಹಾಲಿ CM, ಇದಕ್ಕೆ ತೆರೆ ಎಳೆದಿದ್ದಾರೆ ಅಂತ ಅಂದ್ಕೊಳ್ಳೋಣ ಸದ್ಯಕ್ಕೆ. ಆದರೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಈ ವಿಚಾರಗಳು ಪಕ್ಷದ ಮಟ್ಟದಲ್ಲಿ ಚರ್ಚೆ ಆಗದೇ ಇದ್ದರೆ, ನಾಯಕರ ಮಟ್ಟದಲ್ಲಿ ಚರ್ಚೆ ಆಗದೇ ಇದ್ದರೆ, ಆ ಹಿರಿಯ ನಾಯಕರುಗಳು ಇಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ರಾ ಅನ್ನುವಂಥ ಪ್ರಶ್ನೆ ಎದುರಾಗ್ತದೆ. ಹಾಗಾದರೆ ಬಸವರಾಜ ಹೊರಟ್ಟಿಯವ್ರಿಗೂ, JDSನಲ್ಲಿರೋರಿಗೂ, BJPಯಲ್ಲಿರೋ ಅರವಿಂದ್ ಲಿಂಬಾವಳಿಯವರಿಗೂ ಏಕಕಾಲದಲ್ಲಿ ಒಂದೇ ಸಲ ಕನಸು ಬಿತ್ತ ಹೀಗೆ ವಿಲೀನ ಆಗುತ್ತೆ ಅಂತ? ಬಿಜೆಪಿ ಮತ್ತು JDS ವಿಲೀನ ಪ್ರಸ್ತಾಪ ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆ ಆಗ್ತಿದೆ. ಲಾಭ ನಷ್ಟ ಕುರಿತಂತೆಯೂ ಕೂಡ ಲೆಕ್ಕಾಚಾರ ಹಾಕಲಾಗ್ತಿದೆ. ಮುಂದಿನ ರಾಜ್ಯ ರಾಜಕಾರಣದಲ್ಲಿ ನಡೆದು ಬರಬಹುದಾದಂತಹ ತಿರುವಿಗೆ ಇದು ಕೂಡ ಕಾರಣವಾಗಬಹುದು ಅನ್ನೋ ಚರ್ಚೆಯೂ ಕೂಡ ವಿಶ್ಲೇಷಣೆ ಮಾಡಲಾಗ್ತಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಸರ್ಕಾರ ಪತನವಾಗುವಂಥ ಸಂದರ್ಭ ಬಂದರೆ JDS ಸಖ್ಯವೇ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಅನಿವಾರ್ಯವನ್ನೋ
ಮಾತು ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಹಾಲಿ ಮತ್ತು ಮಾಜಿ ಸಿಎಂ ಇಬ್ಬರೂ ಕೂಡ ತೆರೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ವಿಲೀನ ಯಾವ ಕಾರಣಕ್ಕೂ ಕೂಡ ಸಾಧ್ಯವಿಲ್ಲ, ನಾವು JDS ಜೊತೆ ವಿಲೀನವಾಗೋದಿಲ್ಲ ಅಂತ ಹೇಳಿ ಖುದ್ದು ಸಿಎಂ ಯಡಿಯೂರಪ್ಪನವರೇ ಇವತ್ತು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರಿಗೆ ಒಂದು ಆತಂಕ ಇದ್ದಂಗೆ ಕಾಣಿಸ್ತಾ ಇದೆ. ಯಡಿಯೂರಪ್ಪನವರನ್ನು ಕೂಡ ಬೈಪಾಸ್ ಮಾಡಿ ನೇರವಾಗಿ ಬಿಜೆಪಿಯ ಹೈಕಮಾಂಡ್ ದಳಪತಿಗಳ ಜೊತೆ ನೇರವಾಗಿ ಟಚ್ ಅಲ್ಲಿ ಇದ್ದಾರಾ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ, ಮುಂದಿನ ರಾಜ್ಯ ರಾಜಕಾರಣದ ಬದಲಾವಣೆ ಆದಂತ ಸಂದರ್ಭದಲ್ಲಿ ಸ್ಟ್ಯಾಂಡ್ ಬೈಗೆ JDS ಬೇಕಾಗಬಹುದಾ, ಆ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಈಗಲೇ ಆ ರೀತಿಯ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆಯಾ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪನವರ ಹೊರತಾಗಿ? ಯಾಕಂದ್ರೆ ಪದೇ ಪದೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಸಾಕಷ್ಟು ಬಾರಿ ಚರ್ಚೆ ಆಗುತ್ತೆ, ವಾದ ವಿವಾದಗಳು ಹುಟ್ಕೊಳ್ಳುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಬಹಳಷ್ಟು ದಿನಗಳ ಕಾಲ ಮುಂದುವರಿಯೋದಿಲ್ಲ ಅಂತ ಹೇಳಿ ಬಿಜೆಪಿ ವಲಯದಲ್ಲೇ ಸಾಕಷ್ಟು ಜನ ಮಾತನಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ಯಡಿಯೂರಪ್ಪನವರನ್ನ ಕೆಳಗಿಳಿಸದಂಥ ಸಂದರ್ಭದಲ್ಲಿ JDS ಬೆಂಬಲವನ್ನು ಪಡೆದುಕೊಳ್ಳುವಂತ ಅಗತ್ಯ ಬಿದ್ದರೆ, ಯಾಕಂತ ಹೇಳಿದ್ರೆ ಈಗ ಆಪರೇಷನ್ ಕಮಲ ಮಾಡಿಕೊಂಡು ಬಿಜೆಪಿ ಹೇಗೋ ಸ್ವಂತ ಬಲದಿಂದ ಸರ್ಕಾರವನ್ನ ಮುನ್ನಡೆಸ್ತಾ ಇದೆ. ಸದ್ಯಕ್ಕಂತೂ ಬಿಜೆಪಿಗೆ ಯಾರ ಬೆಂಬಲವೂ ಬೇಕಿಲ್ಲ, ಯಾರ ನೈತಿಕ ಬೆಂಬಲವೂ ಬೇಕಿಲ್ಲ, ಅಥವಾ ಬೇರೆ ಬಾಹ್ಯ ಬೆಂಬಲವೂ ಕೂಡ ಬೇಕಿಲ್ಲ. ಆದರೂ ಕೂಡ ಎಲ್ಲೋ ಒಂದ್ ಕಡೆ JDS ಜೊತೆಗೆ ಸಾಫ್ಟ್ ಕಾರ್ನರ್ ಇರೋದ್ರಿಂದ ಮುಂದಿನ ದಿನಗಳೆಲ್ಲ ಒಂದ್ ಕಡೆ ಅನುಕೂಲ ಆಗ್ಬೋದು, ಆ ರೀತಿಯ ಲೆಕ್ಕಾಚಾರವನ್ನ ಬಿಜೆಪಿಯ ಹೈಕಮಾಂಡ್ ಮಾಡಿಕೊಂಡಿದೆ ಅನ್ನೋ ಸುಳಿವನ್ನ ಅರಿತಿರುವಂತಹ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇವತ್ತು ಅದಕ್ಕೂ ಕೂಡ ತೆರೆ ಎಳೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ವಿಲೀನ ಮಾಡ್ಕೊಳ್ಳೋದಿಲ್ಲ, ಆ ತರದ ಪ್ರಶ್ನೆಯೂ ಕೂಡ ಇಲ್ಲ. ನಾವೇನಾದ್ರೂ ವಿಲೀನದ ಬಗ್ಗೆ ಮಾತನಾಡಿದರೆ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಬೆಳೆಸುವ ಕಷ್ಟ ನನಗೆ ಗೊತ್ತಿದೆ. ಹೀಗಾಗಿ ಯಡಿಯೂರಪ್ಪ ಈಗ ಸದ್ಯಕ್ಕಂತೂ JDS ಅಧ್ಯಕ್ಷರಾಗಿ HK ಕುಮಾರಸ್ವಾಮಿ ಅವರು ಇದ್ದಾರೆ, ಜೊತೆಗೆ HD ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ವಿಲೀನದ ಬಗ್ಗೆ ಮಾತನಾಡಿದರೆ ಅವರಿಬ್ಬರಿಗೂ ಕೂಡ ಅಪಮಾನ ಮಾಡಿದಂತೆ ಅಂತ ಹೇಳಿ ಯಡಿಯೂರಪ್ಪನವರು ಅದಕ್ಕೆ ತೆರೆಯನ್ನ ಎಳೆದಿದ್ದಾರೆ. ಆದರೂ ಕೂಡ ಈ ಚರ್ಚೆ ಸಾಕಷ್ಟು ರೀತಿಯಲ್ಲಿ ಮುಂದುವರಿಯಲಿಕ್ಕೆ JDSನ ನಾಯಕರ ಮಾತುಗಳೇ ಕಾರಣ. ಒಂದು ಕಡೆ ಬಸವರಾಜ ಹೊರಟ್ಟಿ ಅವರು ಹೇಳ್ತಾರೆ, ಇನ್ನೊಂದು ಕಡೆ ಅರವಿಂದ್ ಲಿಂಬಾವಳಿ ಅವರು ಕೂಡ ಹೇಳ್ತಾರೆ. ಸೊ ಇಬ್ಬರ ಬಾಯಲ್ಲೂ ಕೂಡ ಒಂದೇ ರೀತಿಯ ಮಾತುಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಬೆಂಕಿ ಇಲ್ಲದೆ ಅಂತೂ ಬಗೆಹರಲಿಕ್ಕೆ ಸಾಧ್ಯವಿಲ್ಲ. ಸೊ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಮಾತನ್ನು ಹೇಳಿದ್ರು, 12 ವರ್ಷಗಳ ನನ್ನ ಗುಡ್ ವಿಲ್ ಕಾಪಾಡ್ಕೊಂಡು ಬಂದಿದ್ದೆ ಪ್ರಶ್ನೆ ಸದ್ಯ ಹುಟ್ಟಿರುವಂತದ್ದು. ಗುರುಪ್ರಸಾದ್, ಓಕೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಈ ಹಿಂದೆ ಕಳೆದ ಒಂದು ವಾರ 15 ದಿವಸಗಳ ಹಿಂದೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂಥ ಸಂದರ್ಭದಲ್ಲಿ 12 ವರ್ಷಗಳ ಹಿಂದೆಯಿಂದಾನು ಕೂಡ ನಾನು ಗುಡ್ ವಿಲ್ ಅನ್ನ ಕಾಪಾಡ್ಕೊಂಡು ಬಂದಿದ್ದೆ, ಕಾಂಗ್ರೆಸ್ ಜೊತೆ ಸೇರ್ಕೊಂಡು ನಾನು ಹಾಳಾಗೋದೆ, ಪಕ್ಷನೂ ಹಾಳಾಗೋಯ್ತು ಅಂತ ಹೇಳ್ತಾರೆ. ಆದರೆ ಬಿಜೆಪಿ ಜೊತೆ ಸೇರಿ ನಾನು ಕೆಟ್ಟೆ ಅಂತ ಎಲ್ಲೂ ಕೂಡ ಹೇಳ್ಕೊಳ್ತಿಲ್ಲ 2008ರಲ್ಲಿ 2020 ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ. ಆದರೆ ಅಂದರೆ ಇನ್ನೂ ಕೂಡ ರ್ಯಾಪನ್ನು ಕಾಯ್ಕೊಂಡು ಬಂದಿದ್ದಾರೆ. ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಈಗ ಸದ್ಯಕ್ಕೆ ಅಲ್ಲದೆ ಹೋದ್ರು, ಈಗ ಏನೇ ಊಹಾಪೋಹಗಳಿಗೆ ತೆರೆ ಎಳೆದ್ರು ಕೂಡ, ಯಾಕಂದರೆ ಈ ವಿಚಾರದ ಬಗ್ಗೆ JDS ವರಿಷ್ಠ ದೇವೇಗೌಡರು ಮಾತನಾಡಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಅವರ ಮೌನ ಎಲ್ಲೋ ಒಂದು ಕಡೆ ಅನುಮಾನವನ್ನು ಹುಟ್ಟಿಸುತ್ತಾ ಆಗಿದ್ರೆ. ದಶರಥ್, ರೀತಿಯ ಚರ್ಚೆಗಳು ನಡೀತಾ ಇರುವಂತ ಈ ಸಂದರ್ಭದಲ್ಲೇ ಪಕ್ಷದ ವರಿಷ್ಠರು HD ದೇವೇಗೌಡರು ಒಂದು ಮಾತನ್ನ ಹೇಳಿದ್ರೆ ಅದು ಎಲ್ಲವೂ ಕೂಡ ಹೇಳದಂತೆ ಕಾರ್ಯಕರ್ತರಿಗೆ ಮನದಟ್ಟಾಗುತ್ತೆ. ಆದರೆ ಇಲ್ಲಿಯವರೆಗೂ ಕೂಡ ಮೌನ ಮುರಿಯದ HD ದೇವೇಗೌಡರು ಈ ಬಗ್ಗೆ ಚಕಾರ ಎತ್ತಿಲ್ಲ. ಎಲ್ಲೋ ಒಂದ್ ಕಡೆ ಅವರು ಮೌನವಾಗಿಯೇ ಇದ್ದಾರೆ, ಮೌನವಾಗಿ ಎಲ್ಲವನ್ನೂ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ JDSಗೆ ಇದೊಂದು ರೀತಿಯಲ್ಲಿ ಬ್ಲ್ಯಾಕ್ ಇಮೇಜ್ ಬರುತ್ತೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ JDS ಜಾತ್ಯತೀತ ಎಂಬ ಶೇಡನ್ನ ಹೊಂದಿತ್ತು, ಜಾತ್ಯತೀತ ಹಣೆಪಟ್ಟಿ ಹೊತ್ಕೊಂಡಿತ್ತು. HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸಮಾರಂಭದಲ್ಲೇ ನಾವು ನೋಡಬಹುದಾಗಿತ್ತು ಚಿತ್ರಣ. ಇಡೀ ದೇಶದ ಜಾತ್ಯತೀತ ನಾಯಕರೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ರು. ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ನಡೆದಿದ್ದ ಕಾರ್ಯಕ್ರಮದಲ್ಲಿ ಅನೇಕ ಬೇರೆ ಬೇರೆ ರಾಜ್ಯದ ಎಲ್ಲ ಜಾತ್ಯತೀತ ನಾಯಕರು, ಮುಖ್ಯಮಂತ್ರಿಗಳು ಆದಿಯಾಗಿ ದೇಶದ ಪ್ರಮುಖ ನಾಯಕರೆಲ್ಲ ಒಂದೇ ವೇದಿಕೆಯಲ್ಲಿ ಕಾಣಿಸಿಕ್ಕಿದ್ರು. ಸೊ ಇದೊಂದು ರೀತಿಯ JDS ಪಾಲಿಗೆ ಇತಿಹಾಸ ಇದ್ದ ಹಾಗೆ. ಸೊ JDS ಎಲ್ಲೊಂದು ಕಡೆ ಜಾತ್ಯತೀತ ನೆಲೆಯಲ್ಲೇ ತತ್ವ ಸಿದ್ಧಾಂತವನ್ನ ರೂಢಿಸಿಕೊಂಡು ಬಂದಿದ್ದ ಕಾರಣಕ್ಕಾಗಿ JDSಗೆ ಈ ರೀತಿಯ ಮನ್ನಣೆ ಸಿಕ್ಕಿತ್ತು. ಒಂದು ವೇಳೆ ಬಿಜೆಪಿ ಜೊತೆಗೆ ಸಖ್ಯವನ್ನ ಬೆಳೆಸಿದ್ದೇ ಆದ್ರೆ, ಅಥವಾ ಬಿಜೆಪಿ ಜೊತೆಗೆ ವಿಲೀನದ ಪ್ರಸ್ತಾಪ ಇದೆಯಲ್ಲ, ಇದು ಖಂಡಿತವಾಗಿಯೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಡ್ಯಾಮೇಜ್ ಅನ್ನ ಮಾಡುತ್ತೆ. JDS ಅಧಿಕಾರಕ್ಕಾಗಿ ಯಾರ ಜೊತೆ ಬೇಕಾದರೂ ರಾಜಿ ಮಾಡಿಕೊಳ್ತಾರೆ. JDS ಅಧಿಕಾರಕ್ಕೆ ಒಂದು ಕಾಂಗ್ರೆಸ್ ಅಥವಾ ಬಿಜೆಪಿ ಯಾವ ರಾಷ್ಟ್ರೀಯ ಪಕ್ಷದ ಜೊತೆಗೆ ಬೇಕಾದರೂ ಹೋಗ್ತಾರೆ ಅನ್ನೋ ಸಂದೇಶ ಇಡೀ ದೇಶಾದ್ಯಂತ ರವಾನೆ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ JDS ಚಿಂತನ ಮಂಥನ ನಡೆಸಬೇಕಿದೆ. ಯಾಕಂದ್ರೆ ಒಂದು ಬಾರಿ ಜಾತ್ಯತೀತ ಇಮೇಜ್ ಅನ್ನು ಕಳೆದುಕೊಂಡಿದ್ದಂತ ಉದಾಹರಣೆ ಇದೆ.
2004ರಲ್ಲಿ 2006ರಲ್ಲಿ ಏನು BJP ಜೊತೆ ಸೇರಿಕೊಂಡು 2020 ಗೌರ್ಮೆಂಟ್ ಮಾಡಿದಾಗಲೂ ಕೂಡ ಜಾತ್ಯತೀತತೆಯನ್ನು ಕಳೆದುಕೊಂಡಿತ್ತು. ಅಲ್ಲಿನಿಂದ ಇಲ್ಲಿವರೆಗೂ ಕೂಡ ಅಲ್ಪಸಂಖ್ಯಾತ ಮತಗಳನ್ನು ದೂರ ಮಾಡಿಕೊಂಡಿದೆ. ಇದೀಗ ಅದೇ ಸನ್ನಿವೇಶ ಕ್ರಿಯೇಟ್ ಆದರೂ ಕೂಡ ಮುಂದಿನ ದಿನಗಳಲ್ಲಿ JDSಗೆ ಹೆಚ್ಚು ನಷ್ಟ. ಸೊ ಹೀಗಾಗಿ ಲಾಭ ನಷ್ಟದ ಜೊತೆಗೆ BJPಯ ಒಂದು ಪ್ಲಾನ್ ಇದೆ, ಜೊತೆಗೆ JDSದು ಒಂದು ಗೇಮ್ ಪ್ಲಾನ್ ಇದೆ. ಸೊ ಇವೆರಡರ ಮಧ್ಯದಲ್ಲಿ ಗೊಂದಲಕ್ಕೆ ಸಿಲುಕಿರುವುದು ನಿಷ್ಠಾವಂತ JDSನ ಕಾರ್ಯಕರ್ತ ಅನ್ನೋದು ಮಾತು ಸುಳ್ಳಲ್ಲ ಗುರುಪ್ರಸಾದ್. ಓಕೆ, ಈಗ JDS ಬೆಲ್ಟ್ ಇರುವಂತಹ ಜಿಲ್ಲೆಗಳು, JDS ಬೆಲ್ಟ್ ಇರುವಂತಹ ಕ್ಷೇತ್ರಗಳಂತ ಏನು ಹೇಳ್ತೀವಿ, ಸೊ ಅಲ್ಲಿ ಇಂತಹ ಮಟ್ಟಿಗೆ JDSನ ನಾಯಕರು ಈ ರೀತಿಯಾಗಿ ಲೂಸ್ ಟಾಕು ಅಥವಾ ಈ ರೀತಿ ಪೋರ್ಟ್ರೇ ಆಗ್ತಾ ಇದ್ರೆ, ಸೊ ಮುಂದಿನ ಕಾರ್ಯಕರ್ತರಿಗೂ ಕೂಡ ಈಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಒಂದು ಹಂತದಲ್ಲಿ ನಾಳೆ ನಡೀತಾ ಇದೆ. ಸೊ ಅವರು ಸಪೋರ್ಟ್ ತೆಗೆದುಕೊಂಡು ನಿಂತ್ಕೊಳ್ಳುವಂಥವ್ರು ಯಾರನ್ನ ಬೆಂಬಲಿಸಬೇಕು? ಯಾಕಂದ್ರೆ ಅಲ್ಲಿ BJPನವರು ಇರ್ತಾರೆ ಸಪೋರ್ಟಿವ್ ಆಗಿ, JDSನವರು ಇದ್ದಾರೆ, ಕಾಂಗ್ರೆಸ್ನವರು ಇರ್ತಾರೆ. ಈಗ JDSನ ಕಾರ್ಯಕರ್ತರು ಯಾರಿಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು? ಸದ್ಯಕ್ಕಿಲ್ಲಿ ನಾಯಕರು ಒಂದು ಮಾತನ್ನು ಹೇಳ್ತಾರೆ, ಒಂದು ಮಾತನ್ನು ಇಲ್ಲ ಅಂತಾರೆ. ಆದರೆ ಇಲ್ಲಿ BJP ಕೂಡ ಅಂದರೆ ಯಡಿಯೂರಪ್ಪನವರು ಪ್ರಮುಖವಾಗಿ ಅಸಹಾಯಕರಾಗಿದ್ದಾರೆ. ಎಲ್ಲೋ ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ, ರಾಜ್ಯದ ಕೆಲವು ಶಾಸಕರು ಸಚಿವರು. ಯಡಿಯೂರಪ್ಪನವ್ರಿಗೆ ಏನೂ ಇಲ್ಲಿ ಗೊತ್ತಾಗೋದಿಲ್ಲ, ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ. ಇದು ಯಡಿಯೂರಪ್ಪನವರನ್ನ ಡ್ಯಾಮೇಜ್ ಮಾಡೋದಕ್ಕೆ ನಡೆದಂಥ ಸ್ಟೇಟ್ಮೆಂಟ್ಗಳ ಹೇಗೆ ಅಂತ? ಗುರುಪ್ರಸಾದ್, ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಯಡಿಯೂರಪ್ಪ ಕೊಡ್ತಾ ಇದ್ದಾರೆ ವಿಲೀನ ಇಲ್ಲ ಅಂತ ಹೇಳಿ, ಆದ್ರೆ ಮರುಕ್ಷಣವೇ ಕುಮಾರಸ್ವಾಮಿ ಮತ್ತು HD ದೇವೇಗೌಡರನ್ನ ಹೊಗಳುವಂತ ಕೆಲಸ ಮಾಡ್ತಾರೆ. ಈ ಕಡೆ ದಳಪತಿಗಳು ಕೂಡ ಕಾಂಗ್ರೆಸ್ನ, ಅದು ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಪದೇ ಪದೇ ಸಿದ್ದರಾಮಯ್ಯ ಅವರನ್ನ ಮಾತಿನಿಂದ ತಿವಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ HD ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿದ್ದಾರೆ. ಸೊ ಗೊಂದಲ ಇಲ್ಲಿರುವಂತದ್ದು ಕಾರ್ಯಕರ್ತನಿಗೆ ಯಾರು ಇಷ್ಟು ದಿನವೂ ಕೂಡ ಇಡೀ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಬಾರಿ ಕಾಂಗ್ರೆಸ್ ಹಾಗೂ BJP ವಿರುದ್ಧ ಹೋರಾಡ್ಕೊಂಡು ಬಂದಿರುವಂತಹ ಸಾಮಾನ್ಯ JDS ಕಾರ್ಯಕರ್ತ ಮುಂದಿನ ದಿನಗಳಲ್ಲಿ ಯಾರ ಪರ ಹೋಗ್ಬೇಕು, ಯಾರ ವಿರುದ್ಧ ಹೋಗ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಗೊಂದಲದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಇನ್ನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಎಲ್ಲೊಂದ್ ಕಡೆ ಸಾಫ್ಟ್ ಕಾರ್ನರ್ ಇದ್ದಾರೆ, ಹೈಕಮಾಂಡ್ ಕೂಡ ಸಾಫ್ಟ್ ಕಾರ್ನರ್ ಇದೆ JDS ಬಗ್ಗೆ ಅಂತ ಹೇಳಿದ್ರೆ, ಮುಂದಿನ ಅನಿವಾರ್ಯ ಪರಿಸ್ಥಿತಿ ಬಂದಾಗ ರಾಜ್ಯದಲ್ಲಿ JDS ಅನಿವಾರ್ಯತೆ ಬೀಳ್ಬಹುದು, JDSನ ಅವಶ್ಯಕತೆ ಬೀಳ್ಬಹುದು. ಈ ಕಾರಣದಿಂದಾಗಲೇ JDS ಸಖ್ಯವನ್ನ ಬೆಳೆಸ್ತಾ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರನ್ನ ಪರೋಕ್ಷವಾಗಿ ಟಾರ್ಗೆಟ್ ಮಾಡ್ಕೊಂಡು ಮಾತನಾಡ್ತಿರುವಂತ HD ಕುಮಾರಸ್ವಾಮಿ ಅವರಿಗೆ ಅವರದ್ದೇ ಪಕ್ಷದ ಶಾಸಕರು, ಅವರದ್ದೇ ಪಕ್ಷದ ಮುಖಂಡರು ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಅವ್ರ ಗಮನಕ್ಕೆ ಬಂದಿದೆ. ಒಂದು ಕಡೆ GTD ಹೇಳ್ತಾರೆ ಮೈತ್ರಿ ಸರ್ಕಾರದ ಪತನಕ್ಕೆ ಕುಮಾರಸ್ವಾಮಿ ಅವರು ಕಾರಣ ಅಂತ, ಇನ್ನೊಂದು ಕಡೆ ಗುಬ್ಬಿ ಶ್ರೀನಿವಾಸ್ ಹೇಳ್ತಾರೆ ಇದು BJP ಜೊತೆ ಒಡಂಬಡಿಕೆ ಇದೆ ಅಂತ ಹೇಳಿ. ಹೀಗೆ ಚುನಾವಣೆ ಸಂದರ್ಭದ ವೇಳೆ ಸಾಕಷ್ಟು JDSನ ನಾಯಕರೇ ಸಿಡಿದೇಳುವಂತ ಸಂದರ್ಭ ಬರುತ್ತೆ. ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಯ ಪರವಾಗಿ JDS ಮತ ಚಲಾಯಿಸಿತ್ತು. ವಿಧಾನ ಪರಿಷತ್ನ ಉಪಸಭಾಪತಿ ಅವಿಶ್ವಾಸ ಗೊತ್ತುವಳಿ ಮಂಡನೆಯಲ್ಲೂ ಕೂಡ BJP ಪರ ನಿಂತಿತ್ತು. ಆದರೆ ಗೋ ಹತ್ಯೆ ನಿಷೇಧ ಕಾಯ್ದೆಯಲ್ಲಿ ನಾವು ವಿರುದ್ಧ ಇದ್ದೇವೆ ಅಂತ ಹೇಳ್ತಾ ಇದೆ. ಸೊ ಈ ರೀತಿಯ ಗೊಂದಲಮಯ ವಾತಾವರಣ JDSನಲ್ಲಂತೂ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ತಿರುವಿಗೆ, ಯಾವ ಲೆಕ್ಕಾಚಾರಕ್ಕೆ ಅಥವಾ ಯಾವ ಬೆಳವಣಿಗೆಗೆ ತಂದು ಕೊಡುತ್ತೆ ಅಂತ ಗೊತ್ತಿಲ್ಲ. ಆದರೆ ರಾಜ್ಯ ರಾಜಕಾರಣದ ಮಟ್ಟಿಗೆ ಅತ್ಯಂತ ವಿಚಿತ್ರ ಮತ್ತು ವಿಶಿಷ್ಟ ರೀತಿಯ ಘಟನಾವಳಿಗಳಂತೂ ನಡೀತಾ ಇರೋದು ಸತ್ಯ ಗುರುಪ್ರಸಾದ್. ಓಕೆ ದರ್ಶತ್, ಮತ್ತೆ ಮಾತಾಡ್ತೀನಿ, ಸಂಪರ್ಕಿಸ್ತೀನಿ. ನನಗೆ ಶಿವಕುಮಾರ್ ಜೋಹಳಿಯವರು ಮಾತಾಡ್ತೀನಿ. ಶಿವಕುಮಾರ್, ಸೊ ಈಗ ಕೇಂದ್ರದ ನಾಯಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೋಶಿ ಅವರು, ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಸೊ ಈ ಬಗ್ಗೆ ಇಬ್ಬರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಸೊ ಏನು ಹೇಳೋದಿರಲ್ಲ, ಮೋಸ್ಟ್ಲಿ ಇದಾಗಿರೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ತೊಟ್ಟಿಲನ್ನು ತೂಗುವಂತಹ, ಮಗುವನ್ನೂ ಚಿವುಟುವಂತಹ ಈ ಎರಡೂ ಗುಣಗಳು ಇದರಲ್ಲಿ ನಡೆದಿದ್ದಾವ ಅಂತ ಮೊದಲಿಗೆ ನೋಡೋಣ ಏನಾಗುತ್ತೆ. ಹೀಗಾದರೆ ಕಾಂಗ್ರೆಸ್ನವ್ರು ಏನು ಮಾತನಾಡ್ತಾರೆ, ಕಾಂಗ್ರೆಸ್ನವ್ರು ಯಾವ ರೀತಿ ಸವಾರಿ ಮಾಡಬಹುದು. ಸೊ ಒಂದು ಕಡೆ ಈಗ ಎಲ್ಲವನ್ನು ಕೂಡ ರೂಟಾಗಿ ಕಾಂಗ್ರೆಸ್ನವ್ರ ಮೇಲೆ ಹಾಕುವಂಥ ಪ್ರಯತ್ನ ನಡೆದಿದೆಯಾ ಹೇಗೆ ಅಂತ? ಗುರುಪ್ರಸಾದ್, ಒಂದು ಕಡೆ CM ಅವರು ಕೂಡ ಹೇಳ್ತಾರೆ, ಯಾಕೆಂದರೆ ಯಾವುದೇ ರೀತಿಯಾದಂಥ ವಿಲೀನ ಮಾಡ್ಕೊಳ್ಳೋದಿಲ್ಲ. JDS ದೇವೇಗೌಡರು ಕಟ್ಟಿರುವಂತಹ ಪಕ್ಷ, ಆ ಪಕ್ಷಕ್ಕೆ ಕುಮಾರಸ್ವಾಮಿ ಅವರು ಅಧ್ಯಕ್ಷರಾಗಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ವಿಲೀನ ಮಾಡ್ಕೊಳ್ಳೋದಿಲ್ಲ. ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳ್ತಾರೆ, CM ಅವರೇ ಈಗಾಗಲೇ ಹೇಳಿದ್ದಾರೆ, ಅವ್ರು ಯಾವುದೇ ಕಾರಣಕ್ಕೂ ಕೂಡ JDS BJP ಮೈತ್ರಿಯನ್ನು ಮಾಡ್ಕೊಳ್ಳೋದಿಲ್ಲ, ಇದೆಲ್ಲವೂ ಕೂಡ ಊಹಾಪೋಹ ಅನ್ನುವಂಥದ್ದನ್ನು. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾರೆ, ನಾವು ವೈಯಕ್ತಿಕ ನೆಲೆಗಟ್ಟಿನ ಮೇಲೆ ಮುಂದಿನ ದಿನಗಳಲ್ಲಿ JDS ಪಕ್ಷವನ್ನು ಅಧಿಕಾರಕ್ಕೆ ತರ್ತೇವೆ, ಈ ವಿಲೀನ ಅನ್ನುವಂಥದ್ದು ಸುಳ್ಳು ಅನ್ನುವಂಥದ್ದು. ಅಂದರೆ ಇಲ್ಲಿ ಮೂರು ಜನ ನಾಯಕರು ಕೂಡ ಈಗ ವಿಲೀನದ ಬಗ್ಗೆ ಈಗಾಗಲೇ ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಮತ್ತೊಂದು ಕಡೆ ಮಾಜಿ CM ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆಯನ್ನು ಕೊಡ್ತಾರೆ, BJP B ಟೀಮ್ JDS ಅನ್ನುವಂಥದ್ದನ್ನು ಇವತ್ತಿಗೂ ಕೂಡ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ
JDS BJP ಜೊತೆನೇ ಮುಂದುವರಿತಾ ಇದೆ, ಒಳ ಒಪ್ಪಂದವನ್ನು ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದನ್ನು ಅವರು ಹಿಂದಿನಿಂದಲೂ ಕೂಡ ಹೇಳ್ಕೊ ಬರ್ತಾ ಇದ್ರು, ಈಗಲೂ ಕೂಡ ಅದೇ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ JDS ಪಕ್ಷದಲ್ಲಿರುವಂತಹ ನಾಯಕರೇ ಈಗ ಪರೋಕ್ಷವಾಗಿ ಈಗಾಗಲೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗುಬ್ಬಿ ಶ್ರೀನಿವಾಸ್ ಸೇರಿದಂತೆ ಹೊರಟ್ಟಿಯವರು ಕೂಡ ವಿಲೀನ ವಿಚಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಜೊತೆಗೆ ಅರವಿಂದ್ ಲಿಂಬಾವಳಿಯವರು ಕೂಡ ವಿಲೀನದ ಬಗ್ಗೆ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ. ಸೊ ಇದೆಲ್ಲವೂ ಕೂಡ ಪಕ್ಷದ ಆಂತರಿಕ ವಲಯಗಳಲ್ಲಿ ಏನು ಚಟುವಟಿಕೆಗಳು ನಡೀತಾ ಇರುತ್ತೆ, ಏನು ಚರ್ಚೆಗಳು ನಡೀತಾ ಇರುತ್ತೆ, ಅದರ ಆಧಾರದ ಮೇಲೇ ಈ ನಾಯಕರು ಕೂಡ ತಮ್ಮ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ. ಯಾಕೆಂದರೆ ಬೆಂಕಿ ಇಲ್ಲದೆ ಕೆಂಡ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನುವಂಥದ್ದು ನಾವು ಅರ್ಥಕೊಳ್ಬೇಕಾಗತ್ತೆ. ಯಾಕೆಂದರೆ ಒಳಗಡೆಗೆ ಯಾವುದೇ ರೀತಿಯಾದಂಥ ಒಂದು ಚರ್ಚೆಗಳು ನಡೆದ್ರೆ ಅದರ ಆಧಾರದ ಮೇಲೆ ಕೂಡ ನಾಯಕರು ಈ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಸಾಧ್ಯ. ಮತ್ತೊಂದು, ಏಕೆಂದರೆ ನಾಯಕರ ಒಂದು ಹೇಳಿಕೆಯನ್ನು ಗಮನಿಸಿದಾಗ ಗುಬ್ಬಿ ಶ್ರೀನಿವಾಸ್ ಅವರು ಕೂಡ ಹೇಳಿಕೆಯನ್ನು ಕೊಡ್ತಾರೆ. ಯಾಕೆ ಈಗ ಗ್ರಾಮ ಪಂಚಾಯತ್ ಚುನಾವಣೆಗಳು ಈಗ ನಡೀತಾ ಇದೆ, ನಾಳೆ ನಡೆಯುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಮತ್ತೆ JDS ಪಕ್ಷ BJP ಪಕ್ಷವನ್ನು ಯಾಕೆ ಬೆಂಬಲಿಸ್ತಾ ಇಲ್ಲ, ಈ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಯಾಕೆಂದರೆ ತಮ್ಮ ನಾಯಕರಿಗೆ ಈಗಾಗಲೇ ಒಂದು ಮೆಸೇಜನ್ನು ಕೂಡ ಕೊಟ್ಟಿರಬಹುದು. ಯಾಕೆಂದರೆ ನೀವು BJPಗೆ ಬೆಂಬಲಿಸಿ ಸ್ಥಳೀಯ ಮಟ್ಟದಲ್ಲಿ ನೀವು ಅವರ ಪರವಾಗಿ ನಿಲ್ಲಿ ಅನ್ನುವಂತಹ ಒಂದು ಸೂಚನೆಯನ್ನು ಯಾಕೆ ಹೊರಡಿಸಿರಬಾರ್ದು JDS ನಾಯಕರು. ಸೊ ಹೀಗಾಗಿನೇ ಕೆಲವೊಂದಷ್ಟು ನಾಯಕರು ಜಾತ್ಯತೀತವಾದ ಮತ್ತು ಈ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಸ್ಥಳೀಯ ಕಾರ್ಯಕರ್ತರನ್ನು ಗಮನದಲ್ಲಿಟ್ಕೊಂಡು ಇದನ್ನು ಯಾಕೆ ವಿರೋಧ ಮಾಡಿರಬಾರ್ದು. ಸೊ ಯಾಕೆಂದರೆ ಚುನಾವಣೆ ಮೇಲೆ ಇದು ಕೂಡ ಎಫೆಕ್ಟನ್ನು ಬೀಳುತ್ತೆ. ಒಂದು ಕಡೆ ಅರವಿಂದ್ ಲಿಂಬಾವಳಿ ಅವರ ಸ್ಟೇಟ್ಮೆಂಟ್ ಇರಬಹುದು, ಜೊತೆಗೆ ವಿಲೀನ ವಿಚಾರ ಏನು ನಡೀತಾ ಇದೆ ಇದು ಒಂದು ಕಡೆ ಕಾರ್ಯಕರ್ತರಿಗೂ ಕೂಡ ಸಾಕಷ್ಟು ಗೊಂದಲವನ್ನು ಕ್ರಿಯೇಟ್ ಮಾಡುತ್ತೆ. ಜೊತೆಗೆ ಸ್ಥಳೀಯ ಜನಸಾಮಾನ್ಯರಲ್ಲೂ ಕೂಡ ಒಂದು ಮತದಾರರಲ್ಲೂ ಕೂಡ ಗೊಂದಲವನ್ನು ಕ್ರಿಯೇಟ್ ಮಾಡುತ್ತೆ. ಯಾಕೆಂದರೆ JDS ವಿಲೀನದ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ JDS BJPಗೆ ಬಂದರೂ ಬರಬಹುದು, ನಾವೀಗ ಯಾರಿಗೆ ಹಾಕಬೇಕು, BJPಗೆ ಹಾಕಬಹುದಾ ಹೇಗೆ ಅನ್ನುವಂತಹ ಒಂದು JDS ಮತದಾರರು ಕೂಡ ಗೊಂದಲಕ್ಕೆ ಬೀಳುವಂಥ ಒಂದು ಸಾಧ್ಯತೆಗಳಿವೆ. ಅಂದರೆ ಇದು ಒಂದು ಕಡೆ ಎಲ್ಲೋ ಒಂದು ಕಡೆ BJP ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಇಂತಹ ಒಂದು ಸ್ಟೇಟ್ಮೆಂಟನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಜೊತೆಗೆ JDSನ ಒಳ ಒಪ್ಪಂದ ಗ್ರಾಮ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲೂ ಕೂಡ ಮುಂದುವರೆದಿದೆಯಾ. ಯಾಕೆಂದರೆ ಪರೋಕ್ಷವಾಗಿ ಬಹಿರಂಗವಾಗಿ ನಾವು ಬೆಂಬಲವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳಿದರೂ ಕೂಡ ಸ್ಪಷ್ಟಪಡಿಸಿದ್ರು ಕೂಡ ಒಳಗೊಳಗೆ ಯಾಕೆ ಕೊಡ್ತಾ ಇಲ್ಲ, ಕೊಡಬಾರ್ದು. ಸೊ ಈ ಒಂದು ಕಾರಣಕ್ಕೆ ಎಲ್ಲೋ ಒಂದು ಕಡೆ BJPಗೆ ಬೆಂಬಲಿಸಿ ಅನ್ನುವಂತಹ ಒಂದು ಸೂಚನೆಯನ್ನು ಏನಾದರೂ ಸ್ಥಳೀಯ ಮುಖಂಡರಿಗೆ ರವಾನೆಯನ್ನು ಮಾಡಲಾಗಿದೆಯಾ. ಸೊ ಈ ಎಲ್ಲ ವಿಚಾರಗಳು ಕೂಡ ಈ ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗತ್ತೆ ಗುರುಪ್ರಸಾದ್. ಸೊ ಒಂದು ಕಡೆ ಈಗ ವಿಲೀನ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ರು ಕೂಡ, ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಕೂಡ ಕಳೆದ ಹಲವು ಸಂದರ್ಭಗಳಲ್ಲಿ BJPಯ ಜೊತೆನೆ ಒಳ ಒಪ್ಪಂದವನ್ನು ಮಾಡಿಕೊಂಡಿರುವಂತಹ ಆರೋಪಗಳು ಕೂಡ ಈಗಾಗಲೇ ಎದುರಾಗ್ತಾ ಇರುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಸಭಾಧ್ಯಕ್ಷರನ್ನ ಕೆಳಗಿಳಿಸುವಂತ ಒಂದು ಸಂದರ್ಭದಲ್ಲೂ ಕೂಡ JDS ತನ್ನ ಜಾತ್ಯತೀತ ತತ್ವವನ್ನ ಮರೆತು ಕೋಮುವಾದಿ BJP ಪಕ್ಷಕ್ಕೆ ಕೈ ಜೋಡಿಸಿದೆ ಅನ್ನುವಂಥದ್ದನ್ನ. ಜೊತೆಗೆ ಗೋಹತ್ಯೆ ನಿಷೇಧ ಕಾಯ್ದೆ ಇರ್ಬೋದು, ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಇರ್ಬೋದು, ಇದರಲ್ಲೂ ಕೂಡ ನೀವು ಹೇಳ್ತಾ ಇದ್ರಿ ಹೊರಗಡೆ ಜನರ ಎದುರಿಗೆ ಪ್ರತಿಭಟನೆಯನ್ನು ಮಾಡಿ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅನ್ನುವಂತಹ ಒಂದು ಮೆಸೇಜನ್ನು ರವಾನೆ ಮಾಡುವಂತಹ JDS ಪಕ್ಷದ ನಾಯಕರು ಸದನದ ಒಳಗೆ ಪರೋಕ್ಷವಾಗಿ BJPಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಅಂದ್ರೆ ಜನರಿಗೆ ಒಂದು JDSನ ಡಬಲ್ ಸ್ಟ್ಯಾಂಡ್ ಇಲ್ಲಿ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಶಿವಕುಮಾರ್, ಥ್ಯಾಂಕ್ ಯು ದಶರಥ್ ಮಾಹಿತಿಯನ್ನ ನೀಡಿದ್ದಕ್ಕೆ.